ಹಲೋ ನಮಸ್ಕಾರ ಎಲ್ಲರಿಗೂ ಗಾಡೆಸ್ ವರ್ಸ್ಟರ್ಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಸೊ ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ ನಾವು ಸೆಪ್ಟೆಂಬರ್ ಮಂತ್ನ ಎನರ್ಜೀಸ್ ಪ್ರೆಡಿಕ್ಟ್ ಮಾಡ್ತಾ ಇದ್ದೀವಿ. ಸೆಪ್ಟೆಂಬರ್ ಮಂತ್ ನಮಗೆ ಪರ್ಟಿಕ್ಯುಲರ್ ಆಗಿ ಯಾವ ಥರ ಇರ್ಬೋದು, ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ನೋಡೋಣ ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ. ಸೊ ಮೊದಲನೇದಾಗಿ ಎಲ್ಲರಿಗೂ ಅಪ್ಲಿಕೇಬಲ್ ಆಗುವಂಥ ಒಂದು ಎನರ್ಜಿ ಅಪ್ಡೇಟ್. ಸೆಪ್ಟೆಂಬರ್ ಮಂತಲ್ಲಿ ವಿ ಹ್ಯಾವ್ ಫುಲ್ ಲೂನಾರ್ ಎಕ್ಲಿಪ್ಸ್ ಮತ್ತು ಸೋಲಾರ್ ಎಕ್ಲಿಪ್ಸ್ ಸೆಪ್ಟೆಂಬರ್ ಮಂತಲ್ಲಿ. ಸೊ ಲೂನಾರ್ ಎಕ್ಲಿಪ್ಸ್ ಆಗ್ತಾ ಇರೋದು 7ನೇ ತಾರೀಕು ಫುಲ್ ಲೂನಾರ್ ಎಕ್ಲಿಪ್ಸ್ ಆಗ್ತಾ ಇರೋದು. ಅದಾದ್ಮೇಲೆ 21ನೇ ತಾರೀಕು ಪಾರ್ಷಿಯಲ್ ಸೋಲಾರ್ ಎಕ್ಲಿಪ್ಸ್ ಆಗ್ತಾ ಇರೋದು. ಅಂಡ್ ಆಲ್ಸೋ ಅವತ್ತು ಮಾಲೆ ಅಮಾವಾಸ್ಯೆ ಆಗಿದ್ದು ನೆಕ್ಸ್ಟ್ ದಿನದಿಂದ ನವರಾತ್ರಿ ಸ್ಟಾರ್ಟ್ ಆಗ್ತಾ ಇದೆ, ಸೋಮವಾರ 22ನೇ ತಾರೀಕು. ಸೊ ಐ ಥಿಂಕ್ ಅಕ್ಟೋಬರ್ 2ನೇ ತಾರೀಕು ಬಂದು ವಿಜಯದಶಮಿ ಅಂತ ಅನ್ಕೊಳ್ತೀನಿ. ಬಟ್ ನೆಕ್ಸ್ಟ್ ಮಂತ್ನ ಎನರ್ಜಿ ಬಂದು ವಿ ಹ್ಯಾವ್ ಫುಲ್ ಲೂನಾರ್ ಎಕ್ಲಿಪ್ಸ್, ಪಾರ್ಷಿಯಲ್ ಸೋಲಾರ್ ಎಕ್ಲಿಪ್ಸ್, ಮಾಲೆ ಅಮಾವಾಸ್ಯೆ, ಅದಾದಮೇಲೆ ನವರಾತ್ರಿ. ಸೊ ವೆರಿ ವೆರಿ ಹೈ ಸ್ಪಿರಿಚುವಲ್ ಎನರ್ಜಿ ಸೆಪ್ಟೆಂಬರ್ ಮಂತಲ್ಲಿ. ಕೆಲವ್ರಿಗೆ ಇಂಟೆನ್ಸ್ ಆಗಿ ಅನ್ನಿಸ್ಬೋದು, ಕೆಲವ್ರಿಗೆ ಇದರ ಎಫೆಕ್ಟ್ ಯಾವ ಥರ ನಿಮ್ಮ ಮೇಲೆ ಆಗ್ತಾ ಇದೆ ಅಂತ ಹೇಳಿ ಗೊತ್ತಾಗೋ ಚಾನ್ಸಸ್ ತುಂಬ ಇದೆ. ಕೆಲವ್ರಿಗೆ ಇದು ನಿಮ್ಮ ಫೇವರಲ್ಲಿ ಆಗ್ಬೋದು, ಇನ್ನು ಕೆಲವ್ರಿಗೆ ನಿಮ್ಮ ಎಮೋಷನ್ಸ್ ಹೈಯಲ್ಲಿರ್ಬೋದು. ವಿ ಡೋಂಟ್ ನೋ. ಸೊ ಲೆಟ್ಸ್ ಸಿ ಪರ್ಟಿಕ್ಯುಲರ್ ಆಗಿ ನಿಮಗೆ ಯಾವ ರೀತಿ ಈ ಎನರ್ಜೀಸ್ ಎಲ್ಲ ಇಂಪ್ಯಾಕ್ಟ್ ಆಗ್ತಾ ಇದೆ ಅಂತ. ಲೆಟ್ಸ್ ಬಿಗಿನ್ ಇವತ್ತಿನ ಟ್ಯಾರೋ ರೀಡಿಂಗ್. ಫೈಲ್ಸ್ ಅಥವಾ ನಮ್ಮ ಗ್ರೂಪ್ನ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಮುಂಚೆ ಕ್ವಿಕ್ ಆಗಿ ಅಪ್ಡೇಟ್ ಮೆಡಿಟೇಷನ್ ಕೋರ್ಸ್ ಬಗ್ಗೆ. ಮೆಡಿಟೇಷನ್ ಕೋರ್ಸ್ ಬಂದು ಆಗಸ್ಟ್ 31ನೇ ತಾರೀಕು ಆಗ್ತಾ ಇರೋದು. ಬೆಳಗ್ಗೆ 10 ಗಂಟೆಯಿಂದ 1-1:30 ತನಕ, ಪ್ರಾಬಬ್ಲಿ 1:45 ತನಕ ಹೋಗೋ ಚಾನ್ಸಸ್ ಇರುತ್ತೆ. ಬಿಕಾಸ್ ಐ ಹ್ಯಾವ್ ಸೋ ಮಚ್ ಇನ್ಫಾರ್ಮೇಷನ್ ನಿಮ್ಮ ಹತ್ರ ಶೇರ್ ಮಾಡೋದಕ್ಕೆ. ಸೊ ಈ ಮೆಡಿಟೇಷನ್ ಕೋರ್ಸ್ ಬಂದು ಇಟ್ ವಿಲ್ ಬಿ ಇನ್ 3 ಪಾರ್ಟ್ಸ್. ಸದ್ಯಕ್ಕೆ ನಾನೀಗ ಕಂಟೆಂಟ್ ಪ್ರಿಪೇರ್ ಮಾಡಬೇಕಾದ್ರೆ. ಸೊ ಈ 3 ಪಾರ್ಟ್ಸಲ್ಲಿ ಮೊದಲನೇದು ನಮ್ಮ ಫೌಂಡೇಶನನ್ನು ಸೆಟ್ ಮಾಡ್ತೀವಿ. ಮೆಡಿಟೇಷನ್ ಅಂದರೆ ಯಾಕೆ ನಾವು ಮೆಡಿಟೇಷನನ್ನು ಮಾಡ್ತಾ ಇದ್ದೀವಿ, ಸೈಂಟಿಫಿಕಲಿ ಅದು ನಮಗೆ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ. ಸೊ ವಿ ಆರ್ ಗೋಯಿಂಗ್ ಟು ಗೋ ಡೀಟೇಲ್ ಆಗಿ ಮೆಡಿಟೇಷನ್ ಬಗ್ಗೆ. ಸೊ ನಮ್ಮ ಫೌಂಡೇಶನನ್ನು ಸೆಟ್ ಮಾಡಿ ಪ್ರಾಪರ್ ಆಗಿರುವಂಥ ಪ್ರಾಕ್ಟಿಕಲ್ ಸ್ಟೆಪ್ಸ್ನ ತಗೊಳ್ತಾ ಹೇಗೆ ನಮ್ಮ ಮೆಡಿಟೇಷನಲ್ಲಿ ನಾವು ಸಕ್ಸಸ್ಫುಲ್ ಆಗಿ ಮಾಡೋದು, ಹೇಗೆ ಮೆಡಿಟೇಷನಲ್ಲಿ ನಾವು ಡೀಪಾಗಿ ಹೋಗೋದು. ಮೆಡಿಟೇಷನ್ ಬರೀ ಸ್ಪಿರಿಚುವಲ್ ಡೆವಲಪ್ಮೆಂಟ್ ಅಲ್ಲ, ನಮ್ಮ ಪರ್ಸನಲ್ ಡೆವಲಪ್ಮೆಂಟ್ಗೆ ಹೇಗೆ ನಾವು ಯೂಸ್ ಮಾಡ್ಕೊಳ್ಳೋದು. ಎಷ್ಟೊಂದು ಐಡಿಯಾಸು, ಎಷ್ಟೊಂದು ನನ್ನ ಪ್ರಾಕ್ಟೀಸಸ್ಸಲ್ಲಿ ನಾನು ಏನು ಮಾಡ್ತಿದ್ದೀನಿ ಅದನ್ನೆಲ್ಲನೂ ನಾನು ಶೇರ್ ಮಾಡ್ತೀನಿ ಈ ಮೆಡಿಟೇಷನ್ ಕೋರ್ಸಲ್ಲಿ. ಸೊ ಐ ಹ್ಯಾವ್ ಬಿನ್ ಮೆಡಿಟೇಟಿಂಗ್ ಪ್ರಾಬಬ್ಲಿ 11-12 ಇಯರ್ಸಿಂದ. ಸೊ ನನ್ನ ಎಕ್ಸ್ಪೀರಿಯನ್ಸು, ನನ್ನ ರಿಸರ್ಚು, ನಾನು ಯಾವೆಲ್ಲ ಪುಸ್ತಕಗಳನ್ನ, ಯಾವೆಲ್ಲ ಗುರುಗಳನ್ನ, ಯಾವೆಲ್ಲ ಮಾಸ್ಟರ್ಸ್ನ ನಾನು ಪ್ರಾಕ್ಟೀಸ್ ಮಾಡಿದ್ದೆ, ಯಾವುದು ನನಗೆ ವರ್ಕ್ ಆಯಿತು, ಯಾವುದು ವರ್ಕ್ ಆಗಲಿಲ್ಲ, ಯೂಶಲಿ ಮೆಡಿಟೇಷನ್ ಫೇಲ್ ಆಗೋದು ಯಾವ ಕಾರಣಗಳಿಂದ. ಸೊ ಇದೆಲ್ಲ ಇನ್ನೂ ಡೀಪಾಗಿ ಹೋಗ್ತೀವಿ ನಾವು ಈ ಪರ್ಟಿಕ್ಯುಲರ್ ಮೆಡಿಟೇಷನ್ ಕೋರ್ಸಲ್ಲಿ. ಆಲ್ರೈಟ್. ಸೊ ಅದಾದಮೇಲೆ 21 ಡೇಸ್ ಮೆಡಿಟೇಷನ್ ಚಾಲೆಂಜು ಇರುತ್ತೆ. ಸೊ ನಾವೇನು ಕಲ್ತಿರ್ತೀವಿ ಅದನ್ನು ಅಪ್ಲಿಕೇಬಲ್ ಮಾಡೋದು, ನಮ್ಮ ಲೈಫ್ ಸ್ಟೈಲಿಗೆ ನಾವು ಇಂಟಿಗ್ರೇಟ್ ಮಾಡ್ಕೊಳ್ಳೋದ್ರ ಬಗ್ಗೆ ಮಾತಾಡ್ತೀವಿ. ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್, ಕೆಳಗಡೆ ಲಿಂಕ್ ಇರುತ್ತೆ ಮೆಡಿಟೇಷನ್ ಕೋರ್ಸ್ದು, ಕ್ಲಿಕ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಸೊ ಲಾಸ್ಟ್ ಡೇ ರಿಜಿಸ್ಟ್ರೇಷನ್ಗೆ 29th August, ಫ್ರೈಡೇ. ಸೊ ಡೋಂಟ್ ಮಿಸ್ ದಿಸ್ ಆಪರ್ಚುನಿಟಿ. ಆ್ಯಂಡ್ ಆಲ್ಸೋ ಇನ್ ಕೇಸ್ ನೀವು ಲೈವ್ ಆಗಿ ಅಟೆಂಡ್ ಆಗೋಕ್ಕಾಗಲಿಲ್ಲ ಅಂದರೆ ರೆಕಾರ್ಡಿಂಗ್ ಇರುತ್ತೆ. 3 months ರೆಕಾರ್ಡಿಂಗಿಗೆ ಆಕ್ಸೆಸ್ ಇರುತ್ತೆ. ಸೊ ಯು ಕ್ಯಾನ್ ಗೋ ಬ್ಯಾಕ್ ಆ್ಯಂಡ್ ಚೆಕ್ ನಿಮ್ಮ ಮೆಡಿಟೇಷನ್ ಕ್ಲಾಸನ್ನ. ಅಥವಾ ಇಫ್ ಯು ವಾಂಟ್ ಟು ರಿವಿಸಿಟ್, ಏನಾದರೂ ಮಿಸ್ ಆಗಿದ್ರೆ ಅಥವಾ ಏನಾದರೂ ಮತ್ತೆ ರಿಪೀಟ್ ಮಾಡಬೇಕು ಅಂತ ಅಂದ್ಕೊಂಡ್ರೆ. ಸೊ ಐ ಥಿಂಕ್ ದಿಸ್ ಈಸ್ ಒನ್ ಆಫ್ ಮೈ ಫೇವ್ರೆಟ್ ಕ್ಲೋಸ್ ಟು ಹಾರ್ಟ್ ಕೋರ್ಸ್ ನಾನು ಇದುವರೆಗೂ ಮಾಡಿರೋದ್ರಲ್ಲಿ. ಸೊ ಐ ವಾಂಟ್ ಟು ಶೇರ್ ನನ್ನ ಎಲ್ಲ ಎಕ್ಸ್ಪೀರಿಯನ್ಸಸ್ನ ಆ್ಯಂಡ್ ಪ್ರಾಕ್ಟೀಸಸ್ನ ನಿಮ್ಮ ಜೊತೆ. ಸೊ ಐ ವಿಲ್ ಸಿ ಯು ಆನ್ August 31st. ಸೊ ಡೋಂಟ್ ಫರ್ಗೆಟ್ ಟು ರಿಜಿಸ್ಟರ್. ಆಲ್ರೈಟ್. ಸೊ ಲೆಟ್ಸ್ ಸ್ಟಾರ್ಟ್ ಇವತ್ತನ ಸೆಪ್ಟೆಂಬರ್ ಮಂತ್ ಎನರ್ಜಿ ಪ್ರೆಡಿಕ್ಷನ್ಸ್ನ. ಆ್ಯಕ್ಚುಲಿ 2 ಗ್ರೂಪ್ ಇದೆ ನಮ್ಮ ಹತ್ರ. ಗ್ರೂಪ್ ನಂಬರ್ 1 ನಿಮ್ಮ ಆಪ್ಷನ್ ಈ ಕ್ರಿಸಕೋಲಾ. ಗ್ರೂಪ್ ನಂಬರ್ 2 ನಿಮ್ಮ ಆಪ್ಷನ್ ಕ್ಲಿಯರ್ ಕ್ವಾರ್ಟ್ಸ್. ಸೊ ಗ್ರೂಪ್ ನಂಬರ್ 1 ಕ್ರಿಸಕೋಲಾ, ಗ್ರೂಪ್ ನಂಬರ್ 2 ಕ್ಲಿಯರ್ ಕ್ವಾರ್ಟ್ಸ್. ಸೊ ಯಾವುದರಲ್ಲಿ ನಿಮಗೆ ಮೆಸೇಜಸ್ ಇದೆ ಅಂತ ಅನ್ನಿಸ್ತಾ ಇದೆ ಸೆಪ್ಟೆಂಬರ್ ಮಂತ್ಗೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಟೈಮ್ ಸ್ಟ್ಯಾಂಪ್ಸ್ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ ಸೆಪ್ಟೆಂಬರ್ ಮಂತ್ ಎನರ್ಜಿ ಪ್ರೆಡಿಕ್ಷನ್ಸ್ ಆಗಿರುತ್ತೆ. ಟೈಮ್ ಬೇಕಿದ್ರೆ ಪಾಸ್ ಮಾಡಿ. ಬಟ್ ಗ್ರೂಪ್ ನಂಬರ್ 1 ನೀವು ಈ ಕ್ರಿಸ್ಟಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ನಿಮ್ಮ ರೀಡಿಂಗ್ನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲೆಟ್ಸ್ ಬಿಗಿನ್. ಗ್ರೂಪ್ ನಂಬರ್ 1 ಓಪ್ಸ್ ನೀವು ಈ ಕ್ರಿಸ್ಟಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ರೀಡಿಂಗು. ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಆದ ತಕ್ಷಣ ಮೊದಲನೇದು ನನ್ನ ಮೈಂಡ್ ಅಬ್ಸಲ್ಯೂಟ್ಲಿ ಸೈಲೆಂಟ್ ಆಗಿದ್ದು ಏನು ಹೇಳಬೇಕು ಅಂತ
ಮೆಸೇಜಸ್ ಏನು ಬರ್ತಾ ಇದೆ ಅಂತ ಹೇಳಿ ನಾನು ಡೀಪ್ ಆಗಿ ಕಂಟಂಪ್ಲೇಟ್ ಮಾಡ್ತಾ ಇದ್ದಿದ್ದು, ಅಂದರೆ ಆಲೋಚನೆ ಮಾಡ್ತಾ ಮಾಡ್ತಾ ಧ್ಯಾನದ ಸ್ಟೇಟ್ಗೆ, ಅಂದರೆ ಮೆಡಿಟೇಟಿವ್ ಸ್ಟೇಟ್ಗೆ ಸ್ಲೋ ಆಗಿ ಸ್ಲಿಪ್ ಆಗ್ತಾ ಇದ್ದಿದ್ದು. ಸೊ ಇಟ್ ಫೀಲ್ಸ್ ವೆರಿ ಕಾಮಿಂಗ್, ಸೂದಿಂಗ್, ಮೆಡಿಟೇಟಿವ್, ವೆರಿ ಡೀಪ್ ಮಂತ್ ಅನ್ನೋ ಥರ ಇದೆ ನಿಮಗೆ. ಸೆಪ್ಟೆಂಬರ್ ಮಂತ್ ಪರ್ಟಿಕ್ಯುಲರ್ ಆಗಿ ಎನರ್ಜೀಸ್ ಬಂದು ಇಟ್ ಫೀಲ್ಸ್ ಡೀಪ್ ಆಗಿ ಆಲೋಚನೆ ಮಾಡ್ತಾ ಇದ್ದೀರಾ, ಡೀಪ್ ಆಗಿ ವಿಚಾರ ಮಾಡ್ತಾ ಇದ್ದೀರಾ, ಡೀಪ್ ಆಗಿ ಏನು ಸರಿ ಏನು ತಪ್ಪು, ಯಾವ ಥರ ಒಂದು ನಿರ್ಧಾರ ತಗೊಳ್ಬೇಕು ನನ್ನ ಜೀವನದಲ್ಲಿ, ಯಾವ ಒಂದು ಡೈರೆಕ್ಷನಲ್ಲಿ ಹೋಗಬೇಕು, ಯಾಕೆ ನಾನು ಇದನ್ನು ಮಾಡ್ತಾ ಇದ್ದೀನಿ, ಯಾಕೆ ನಾನು ಈ ಫ್ರೆಂಡ್ ಜೊತೆ ಇದ್ದೀನಿ, ಅಥವಾ ಯಾಕೆ ನಾನು ಈ ಆಹಾರ ನನ್ನ ಬಾಡಿಗೆ ಹಿಡಿಸ್ಲಿಲ್ಲ ಅಂತಂದ್ರೂ ಯಾಕೆ ಐ ಆಮ್ ಫೋರ್ಸಿಂಗ್ ಈ ಪರ್ಟಿಕ್ಯುಲರ್ ಫುಡ್ನ, ಈವನ್ ಲೈಕ್ ನನ್ನ ಬಾಡಿ ರಿಜೆಕ್ಟ್ ಮಾಡ್ತಾ ಇದ್ರು, ವೈ ಆಮ್ ಐ ಡೂಯಿಂಗ್ ದಿಸ್, ಯಾಕೆ, ದೇರ್ ಆರ್ ಲಾಟ್ ಆಫ್ ವೈ, ಎಷ್ಟೊಂದು ಕ್ವೆಶ್ಚನ್ ಮಾರ್ಕ್ಗಳು. ಸೊ ಡೀಪ್ ಆಗಿ ಆಲೋಚನೆ ಮಾಡ್ತಾ ಇರೋ ಥರ ಇದೆ. ಈ ಆಲೋಚನೆ ಮಾಡ್ತಾ ಇರೋದು ಇಷ್ಟು ಡೀಪ್ ಆಗಿ ನಿಮ್ಮನ್ನ ನೀವು ಅಥವಾ ನಿಮ್ಮ ಲೈಫ್ ಸ್ಟೈಲ್ನ ಅಥವಾ ನಿಮ್ಮ ಚಾಯ್ಸಸ್ನ ಏನೆಲ್ಲ ಆಯ್ಕೆ ಮಾಡಿದೀವಿ ನಮ್ಮ ಜೀವನದಲ್ಲಿ ಇದುವರೆಗೂ ಅದನ್ನ ಪ್ರಶ್ನಿಸ್ತಾ ಇರೋದು. ಯಾವುದು ನಮ್ಮ ಒಂದು ಹಾರ್ಟ್ ಅಲೈನ್ಮೆಂಟಲ್ಲಿ ಇಲ್ಲ, ಅದನ್ನು ನಾವು ಹೇಗೆ ಬದಲಾಯಿಸೋದು, ಹೇಗೆ ಹೊಸ ಒಂದು ಎನರ್ಜಿನ ಇನ್ಫ್ಯೂಸ್ ಮಾಡೋದು ನಮ್ಮ ಲೈಫಲ್ಲಿ. ಸೊ ವಿ ಆರ್ ಬಿಕಮಿಂಗ್ ಲೈಕ್ ವೆರಿ ವೆರಿ ಹಾರ್ಟ್ ಓರಿಯೆಂಟೆಡ್ ಸೆಪ್ಟೆಂಬರ್ ಮಂತಲ್ಲಿ. ನಮ್ಮ ಹಾರ್ಟ್ಗೆ ಏನು ಅಲೈನ್ಮೆಂಟಲ್ಲಿದೆ, ನಮ್ಮ ಅಲೈನ್ಮೆಂಟಲ್ಲಿ ಏನಿದೆ, ಅಥವಾ ಏನು ಮಾಡಿದಾಗ ನನಗೆ ಖುಷಿ ಸಿಗತ್ತೆ, ಅಥವಾ ಏನು ಮಾಡಿದಾಗ ನನಗೆ ಬೇಜಾರಾಗ್ತಾ ಇದೆ, ಬೇಜಾರಾದ್ರೂ ನಾನು ಯಾತಕ್ಕಾಗಿ ಮಾಡ್ತಾ ಇದ್ದೀನಿ, ನನಗೆ ಈ ಪರ್ಟಿಕ್ಯುಲರ್ ಡಯಟ್ ನನ್ನ ಬಾಡಿನ ರೆಸ್ಟ್ರಿಕ್ಟ್ ಮಾಡ್ತಾ ಇದೆ, ನನಗೆ ಗೊತ್ತು ಇದನ್ನು ತಿಂದಾಗ ನನಗೆ ನಿದ್ದೆ ಬರೋಂಗಾಗುತ್ತೆ, ನನಗೆ ಗೊತ್ತು ತುಂಬ ಸ್ಲಗ್ಗಿಶ್ ಎನರ್ಜಿ ಆಗುತ್ತೆ, ಬಟ್ ಯಾಕೆ ನನ್ನ ಕೈಲಿ ಅದನ್ನು ಬಿಡೋಕ್ಕಾಗ್ತಾ ಇಲ್ಲ. ನನ್ನ ಹೆಲ್ತ್ಗಿಂತ ನನ್ನ ಟೇಸ್ಟ್ ಬಡ್ಸ್ನ ಸ್ಯಾಟಿಸ್ಫೈ ಮಾಡೋದು ತುಂಬ ಇಂಪಾರ್ಟೆಂಟ್. ಇಫ್ ದಟ್ ಈಸ್ ಯಾಕೆ, ವೈ ಆಮ್ ಐ ಡೂಯಿಂಗ್ ದಟ್, ಯಾಕೆ ನನ್ನನ್ನು ನಾನೇ ಸೆಬೋಟಾಜ್ ಮಾಡ್ಕೊಳ್ತಾ ಇದ್ದೀನಿ. ಸೊ ದೆರ್ ಇಸ್ ಲಾಟ್ ಆಫ್ ಕಂಟಂಪ್ಲೇಷನ್ ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ. ವೆರಿ ಡೀಪ್ ಎನರ್ಜೀಸ್. ಓಕೆ, ಆದಷ್ಟು ಒಂಟಿಯಾಗಿರಬೇಕು ಅಂತ ಅನ್ನಿಸ್ಬೋದು, ಆದಷ್ಟು ನಿಮ್ಮ ಥಾಟ್ಸ್ ಜೊತೆ ನೀವಿರಬೇಕು ಅಂತ ಅನ್ನಿಸ್ಬೋದು, ಆದಷ್ಟು ನಿಮ್ಮ ಒಳಗಡೆ ನೀವು ಹೋಗೋ ಪ್ರಯತ್ನ ಪಡ್ಬೋದು, ಕಾನ್ಷಿಯಸ್ ಆಗಿ ಅಥವಾ ಅನ್ಕಾನ್ಷಿಯಸ್ ಆಗಿ. ಇಟ್ ಫೀಲ್ಸ್ ಲೈಕ್ ನಿಮ್ಮನ್ನು ನೀವು ಅರ್ಥ ಮಾಡಿಕೊಂಡು ಈ ಕೇಳುವಂಥ ಪ್ರಶ್ನೆಗಳಿಂದ ಯು ಆರ್ ಆ್ಯಕ್ಚುಲಿ ಅಲೈನಿಂಗ್ ನಿಮ್ಮ ಹಾರ್ಟ್ ಸೆಂಟರ್ಡ್ ಲೈಫ್ನ, ಹಾರ್ಟ್ ಸೆಂಟರ್ಡ್ ಲೈಫ್ ಸ್ಟೈಲ್ನ, ಹಾರ್ಟ್ ಸೆಂಟರ್ಡ್ ರಿಲೇಷನ್ಶಿಪ್ಗಳನ್ನ. ಸೊ ಇದಕ್ಕೆ ಒನ್ ಆಫ್ ದ ರೀಸನ್ಸ್, ಇದಕ್ಕೆ ಕಾರಣ ಏನು, ಯಾಕೆ ಇಷ್ಟು ಡೀಪಾಗಿ ಹೋಗ್ತಿದ್ದೀರಾ ಅಂತಂದರೆ ಯುವರ್ ಸೋಲ್ ಈಸ್ ರೆಡಿ ಈ ಹಾರ್ಟ್ ಅಲೈನ್ಮೆಂಟ್ಗೆ. ನಿಮ್ಮ ವೈಬ್ರೇಷನು, ನಿಮ್ಮ ಫ್ರೀಕ್ವೆನ್ಸಿ ರೇಸ್ ಆಗಿರ್ಬೋದು. ಇತ್ತೀಚೆಗೆ ನಡೆದಂಥ ಎನರ್ಜೆಟಿಕ್ ಅಲೈನ್ಮೆಂಟ್ಸಲ್ಲಿ ಲಯನ್ಸ್ ಗೇಟ್ ಪೋರ್ಟಲ್ ಇರ್ಬೋದು, ಈಗ ತಾನೇ ನ್ಯೂ ಮೂನ್ ಆಯಿತು, ಅಮಾವಾಸ್ಯೆ. ಈ ಅಮಾವಾಸ್ಯೆ ಬಂದು ಇಟ್ ವಾಸ್ ವೆರಿ ಇಂಟೆನ್ಸ್ ನ್ಯೂ ಮೂನ್ ಇದು. ಸೊ ನನಗೆ ಪರ್ಸ್ನಲ್ ಆಗಿ ಇಟ್ ವಾಸ್ ವೆರಿ ಇಂಟೆನ್ಸ್ ನ್ಯೂ ಮೂನ್ ಆ್ಯಂಡ್ ಆಲ್ಸೋ ಇನಿಸಿಯೇಷನ್ಗಳು, ಕೆಲವೊಂದು ಆ್ಯಕ್ಟಿವೇಶನ್ಗಳು. ದೆರ್ ಹ್ಯಾಸ್ ಬಿನ್ ಲಾಟ್ ಆಫ್ ಸ್ಪಿರಿಚುವಲ್ ಆ್ಯಕ್ಟಿವೇಶನ್ಸ್ ಇತ್ತೀಚೆಗೆ ಆಗ್ತಾ ಇರೋದು. ಐ ಥಿಂಕ್ ನೀವು ಆ ಪರ್ಟಿಕ್ಯುಲರ್ ಕ್ಯಾಟಗರಿನಲ್ಲಿ ಬರುವಂಥ ಸಾಧ್ಯತೆ ತುಂಬ ಇದೆ. ಸೊ ಈ ಆ್ಯಕ್ಟಿವೇಶನ್ಸ್ ಆದಾಗ ಅಥವಾ ಈ ಡೆವಲಪ್ಮೆಂಟ್ ನಿಮ್ಮ ಸೋಲಲ್ಲಿ ನಡೆದಾಗ ಆಬ್ವಿಯಸ್ಲಿ ನಾವು ಯಾವುದು ಹಳೆಯದು ಅಥವಾ ಯಾವುದು ನಮ್ಮ ಒಂದು ಅಲೈನ್ಮೆಂಟಲ್ಲಿ ಇಲ್ಲ ಅದನ್ನು ಬಿಡೋ ಅಂತ ಪ್ರಯತ್ನ ಪಡ್ತೀವಿ. ಬಿಡೋದಕ್ಕೆ ಮುಂಚೆ ದೇರ್ ಇಸ್ ಅ ಟೈಮ್ ಪೀರಿಯಡ್ ಯಾವಾಗ ನಾವು ಆಲೋಚನೆ ಮಾಡೋದು, ಅನಾಲಿಸಿಸ್ ಮಾಡೋದು, ಯಾಕೆ ವೈ. ಸೊ ವೈ ಇಸ್ ಅ ಬಿಗ್ಗೆಸ್ಟ್ ಕ್ವೆಶನ್ ನಿಮಗೆ. ಸೊ ಲೈಕ್ ಆದಷ್ಟು ನಿಮ್ಮ ಜೊತೆ ನೀವು ಸಮಯ ಕಳೆಯುವಂಥ ಪ್ರಯತ್ನ ಪಡ್ತಾ ಇರೋದು. ಕೆಲವರು ಯೋಗ ಶುರು ಮಾಡ್ಬೋದು, ಕೆಲವರು ಡಯಟ್ ಶುರು ಮಾಡ್ಬೋದು, ಕೆಲವರು ಲೈಕ್ ನಿಮಗೆ ಅನುಕೂಲ ಅನ್ನೋದಕ್ಕಿಂತ ನಿಮಗೆ ಉಪಯೋಗ ಆಗುವಂಥ ಪ್ರಾಕ್ಟೀಸಸ್ನ ಶುರು ಮಾಡೋ ಸಾಧ್ಯತೆಗಳು ತುಂಬ ಇದೆ. ಸೊ ನಿಮಗೆ ನಿಮ್ಮ ದೇಹಕ್ಕೆ, ನಿಮ್ಮ ಮೈಂಡ್ಗೆ, ನಿಮ್ಮ ಸೋಲಿಗೆ ಏನು ಮುಖ್ಯ ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ನೀವು ಕೊಡ್ತಾ ಇರೋ ಥರ ಇದೆ ನಿಮಗೆ ನೀವು. ಸೊ ದ್ಯಾಟ್ ಈಸ್ ದ ಬಿಗ್ಗೆಸ್ಟ್ ಥೀಮ್ ನಿಮಗೆ ಸೆಪ್ಟೆಂಬರ್ ಮಂತಲ್ಲಿ. ಯು ಆರ್ ಅಲೈನಿಂಗ್ ನಿಮ್ಮ ಹಾರ್ಟ್ ಸ್ಪೇಸಿಗೆ, ನಿಮ್ಮ ಹಾರ್ಟಲ್ಲಿ ಲೈಕ್ ವೆನ್ ಐ ಸೇ ಹಾರ್ಟ್, ಫಿಸಿಕಲ್ ಹಾರ್ಟ್ ಅಲ್ಲ ನಾವು ಮಾತಾಡ್ತಾ ಇರೋದು, ಲೈಕ್ ನಮ್ಮ ಸ್ಪಿರಿಚುವಲ್ ಹಾರ್ಟ್ ಸ್ಪೇಸನ್ನು ಮಾತಾಡ್ತಾ ಇರೋದು, ಅಥವಾ ನಮ್ಮ ಹಾರ್ಟ್ ಚಕ್ರ, ಅನಾಹತ ಅಂತ ಏನು ಹೇಳ್ತೀವಿ. ಸೊ ಅನಾಹತ ಚಕ್ರ ಒಂದು ಹೈಯರ್ ವೈಬ್ರೇಷನಲ್ ಎನರ್ಜಿ. ಸೊ ಸೋಲಾರ್ ಪ್ಲೆಕ್ಸಸ್ ಚಕ್ರನಲ್ಲಿದ್ದಾಗ, ಮಣಿಪುರ ಚಕ್ರನಲ್ಲಿದ್ದಾಗ ಇಟ್ ಈಸ್ ಆಲ್ ಅಬೌಟ್ ಪವರ್ ಆ್ಯಂಡ್ ಈಗೋ. ಅದೇ ನಾವು ಹಾರ್ಟ್ ಚಕ್ರಗೆ ಮೂವ್ ಆದಾಗ ಇಟ್ ಈಸ್ ಆಲ್ ಅಬೌಟ್ ಸಾಫ್ಟ್ನೆಸ್, ಟೆಂಡರ್ನೆಸ್,
ಲೈಕ್ ಗಾಡೆಸ್ ಎನರ್ಜಿ ಥರ. ಸೊ ದಟ್ ಈಸ್ ಅ ಹೈಯರ್ ವೈಬ್ರೇಷನಲ್ ಎನರ್ಜಿ. ಇವಾಗಲೂ ನಿಮ್ಮ ಗ್ರೂಪ್ ಹತ್ರ ಮಾತಾಡಬೇಕಾದ್ರೆ ಎಕ್ಸಾಕ್ಟ್ಲಿ absolutely yes. ಸೊ ಎಸ್ ಆಫ್ ಸಾರ್ಟ್ಸ್ ಬಂದು ಅಗೇನ್ ಇದು ನಿಮ್ಮ ಆಲೋಚನೆನ ಆಳಕ್ಕೆ ಹೋಗಿ ನೀವು ಆಲೋಚನೆ ಮಾಡ್ತಾ ಇರೋದು, ಆಳಕ್ಕೆ ಹೋಗಿ ನಿಮ್ಮನ್ನ ನೀವು ಪ್ರಶ್ನಿಸ್ತಾ ಇರೋದು. ಯಾಕೆ ಇದನ್ನ ಮಾಡ್ತಾ ಇದ್ದೀನಿ, ಯಾಕೆ ನಾನು ಇದನ್ನ ಬಿಡೋದಕ್ಕಾಗ್ತಾ ಇಲ್ಲ, ಯಾಕೆ ಈ ಹ್ಯಾಬಿಟ್ನ ನಾನು ಬ್ರೇಕ್ ಮಾಡೋದಕ್ಕಾಗ್ತಾ ಇಲ್ಲ, ಯಾಕೆ ನಾನು why am I doing this? So that is what is happening. Group number 1, ನಿಮ್ಮ September month, it is a very deep month. Scary month ಅಲ್ಲ, it is deep month. ನಮ್ಮ ಎಮೋಷನ್ಸ್ಗೆ ನಾವು ಹೆದರ್ಕೊಳ್ಳಿಲ್ಲ ಅಂದರೆ, ನಮ್ಮ ಭಯನ ನಾವು ಫೇಸ್ ಮಾಡೋದಕ್ಕೆ ಹೆದರ್ಕೊಳ್ಳಿಲ್ಲ ಅಂತ ಅಂದರೆ, this is going to be ಪವರ್ಫುಲ್ ಬ್ರೇಕ್ ಥ್ರೂ ಸಿಗೋವಂಥ ಒಂದು ಮಂತು. ನಮ್ಮಲ್ಲಿ ಸಿಗೋವಂಥ ಬ್ರೇಕ್ ಥ್ರೂ ಇದು ಹೊರಗಡೆಯಿಂದ ಸಿಗ್ತಾ ಇರೋ ಬ್ರೇಕ್ ಥ್ರೂ ಅಲ್ಲ. ಯಾಕೆಂದರೆ ನಮ್ಮನ್ನು ನಾವು ಡೀಪಾಗಿ ಅರ್ಥ ಮಾಡ್ಕೊಂಡಾಗ, ನಾವು ಯಾರು ಅಂತ ಹೇಳಿ ನಾವು ಪ್ರಶ್ನಿಸಿದಾಗ, ಯಾಕೆ ಅಂತ ಹೇಳಿ ಪ್ರಶ್ನಿಸಿದಾಗ, ಯಾಕೆ ಇದು ಈ ಥರ ಇಲ್ಲ ಅಂತ ಹೇಳಿ ಪ್ರಶ್ನಿಸಿದಾಗ, ಯು ವಿಲ್ ಆ್ಯಕ್ಚುಲಿ ಅಂಡರ್ಸ್ಟ್ಯಾಂಡ್ ನಿಮ್ಮ ಉದ್ದೇಶ ಅಥವಾ ಅದ್ರ ಹಿಂದೆ ಇರೋವಂಥ ಏನು ವೀಕ್ನೆಸ್ಸಿಂದಾಗಿ ನಾವು ಇದನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿ. ಸೊ ದಿಸ್ ಇಸ್ ವಾಟ್ ಈಸ್ ಹ್ಯಾಪನಿಂಗ್. ನಿಮ್ಮ ಒಳಗಡೆ, ನಿಮ್ಮ ಮೈಂಡ್ ಒಳಗಡೆ ನೀವು ಒಳಗಡೆ ಹೋಗ್ತಾ ನಿಮ್ಮನ್ನ ನೀವು ಅರ್ಥ ಮಾಡ್ಕೊಳ್ತಾ ಇರೋದು. ಆ್ಯಂಡ್ ಆಲ್ಸೋ ಡೀಪ್ ರೂಟೆಡ್ ಫಿಯರ್ನ ಅಥವಾ ಪ್ಯಾಟರ್ನ್ನ ನೀವು ಬ್ರೇಕ್ ಮಾಡುವಂಥ ಪ್ರಯತ್ನ ಪಡ್ತಾ ಇರೋದು. ಸೊ ಎಲ್ಲಿ ತನಕ ನಾವು ಪ್ರಾಬ್ಲಮ್ನ ನೋಡಲ್ಲ, ಅಲ್ಲಿ ತನಕ ನಾವು ಪ್ರಾಬ್ಲಮ್ ಇಲ್ಲ ಅಂತ ಅಸ್ಯೂಮ್ ಮಾಡಿಕೊಂಡು ಲೈಕ್ ಏನೂ ಆಗೇ ಇಲ್ಲ ಅನ್ನೋ ಥರ ತುಂಬ ಕಾಲ ಓಡಾಡ್ಕೊಂಡಿರ್ಬೋದು. ಬಟ್ ಅಡ್ರೆಸ್ ಮಾಡಿದಾಗ, ಅನಾಲಿಸಿಸ್ ಮಾಡಿದಾಗ, ಆಮೇಲೆ ಅದನ್ನು ಹೇಗೆ ಆಚೆ ಬರೋದು ಅನ್ನುವಂಥ ಒಂದು ದಾರಿ ಕಾಣೋದಕ್ಕೆ ಸಾಧ್ಯ ನಮಗೆ. ಸೊ ದಟ್ ಈಸ್ ವಾಟ್ ಈಸ್ ಹ್ಯಾಪನಿಂಗ್ ಗ್ರೂಪ್ ನಂಬರ್ 1. ದಿಸ್ ಇಸ್ ಅ ಬ್ಯೂಟಿಫುಲ್, ಇಂಟೆನ್ಸ್ಲಿ ಡೀಪ್ ಮಂತ್ ಆ್ಯಂಡ್ ಅ ಪವರ್ಫುಲ್ ಮಂತ್. ಓಕೆ, ಈ ಎನರ್ಜೀಸ್ನ ನಾವು ಉಪಯೋಗಿಸ್ಕೊಂಡ್ರೆ ದಿಸ್ ಇಸ್ ಗೋಯಿಂಗ್ ಟು ಬಿ ಲೈಕ್ ನಮ್ಮ ಜೊತೆ ನಾವು ಇನ್ನೂ ಕ್ಲೋಸ್ ಆಗುವಂಥ ಒಂದು ಸಾಧ್ಯತೆ ಇರುವಂಥ ಮಂತು. ದಿಸ್ ಇಸ್ ಅ ಇಂಟರ್ನಲ್ ಬ್ರೇಕ್ ಥ್ರೂ ನಿಮಗೆ. ಗ್ರೂಪ್ ನಂಬರ್ 1 ವಿ ಹ್ಯಾವ್ 8 of Wands. ದಿಸ್ ಇಸ್ ಇಂಟರ್ನಲ್ ಬ್ರೇಕ್ ಥ್ರೂ. ಯಾವಾಗ ನೀವು ಇಷ್ಟು ಡೀಪಾಗಿ ಆಲೋಚನೆ ಮಾಡ್ತಿರ್ತೀರ, ನಿಮಗೆ ಗೊತ್ತಿಲ್ಲದೆ ಇರುವಂಥ ಎಷ್ಟೊಂದು ವಿಚಾರಗಳು ಆಚೆ ಬರೋ ಸಾಧ್ಯತೆ ತುಂಬ ಇದೆ. ಫಾರ್ ಎಕ್ಸಾಂಪಲ್, ಈಗ ನಿಮ್ಮ ಬಿಸ್ನೆಸ್ನಲ್ಲಿ ಯು ಆರ್ ಕೈಂಡ್ ಆಫ್ ಸ್ಟಕ್. ನೆಕ್ಸ್ಟ್ ಏನು ಮಾಡಬೇಕು, ಹೇಗೆ ಅಪ್ಗ್ರೇಡ್ ಮಾಡಬೇಕು, ಹೇಗೆ ನಾನು ಮುಂದೆ ಹೋಗಬೇಕು ಅಂತ ಗೊತ್ತಿಲ್ಲ. ಆರ್ ನನ್ನ ಹೆಲ್ತ್ ವಿಚಾರದಲ್ಲಿ ನನಗೆ ಗೊತ್ತು ಇಷ್ಟೊಂದು ನೋವುಗಳಿದೆ ನನ್ನ ಬಾಡಿನಲ್ಲಿ, ಇನ್ಫ್ಲಮೇಷನ್ ಇದೆ, ಟಯರ್ಡ್ನೆಸ್ ಇದೆ, ಬಟ್ ಐ ಡೋಂಟ್ ನೋ ಏನು ಮಾಡೋದು. ಸೊ ಈ ರೀತಿ ನಾವು ಆಳದಲ್ಲಿ ಹೋದಾಗ, ನಮ್ಮನ್ನು ನಾವು ಇನ್ನೂ ಡೀಪಾಗಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಟ್ಟಾಗ, ವಿ ಆರ್ ಕೈಂಡ್ ಆಫ್ ಗೆಟಿಂಗ್ ದಿಸ್ ಬ್ರೇಕ್ ಥ್ರೂ. ಓಕೆ, ಎಕ್ಸಾಕ್ಟ್ಲಿ ನಾನು ಇದನ್ನು ಮಾಡಬೇಕಾಗಿರೋದು, ಈ ರೀತಿ ನಾನು ಹೋಗಬೇಕಾಗಿರೋದು. ಲೈಕ್ ನಾವು ಸ್ಪೇಸ್ ಮಾಡ್ಕೊಳ್ತಾ ಇದ್ದೀವಿ ನಮ್ಮ ಮೈಂಡಲ್ಲಿ. ಯೂನಿವರ್ಸ್ ಅಥವಾ ನಮ್ಮ ಹೈಯರ್ ಪವರ್ಸ್, ನೀವು ನಂಬಿರುವಂಥ ಒಂದು ಹೈಯರ್ ಬೀಯಿಂಗ್ಸು ಎಂಟರ್ ಆಗೋದಕ್ಕೆ ನಮ್ಮ ಒಳಗಡೆ ನಾವು ಜಾಗ ಮಾಡಿಕೊಡ್ತಾ ಇರೋ ಥರ ಇದೆ ಸೆಪ್ಟೆಂಬರ್ ಮಂತಲ್ಲಿ. ಓಕೆ, ಯಾವಾಗ ನಮ್ಮ ಮೈಂಡ್ ಎಷ್ಟೊಂದು ಬ್ಯುಸಿ ಆಗಿರುತ್ತೆ, ದೆರ್ ಇಸ್ ನೋ ಸ್ಪೇಸ್ ಯೂನಿವರ್ಸ್ ಎಂಟರ್ ಆಗೋದಕ್ಕೆ, ಅಥವಾ ಯೂನಿವರ್ಸ್ ಅದರ ಐಡಿಯಾನ ಅಥವಾ ಅದರ ಒಂದು ಉದ್ದೇಶನ ನಮ್ಮಲ್ಲಿ ಆಕ್ಟಿವೇಟ್ ಮಾಡೋದಕ್ಕೆ ದೇರ್ ವಿಲ್ ಬಿ ನೋ ಸ್ಪೇಸ್, ಬಿಕಾಸ್ ವಿ ಆರ್ ಸೂಪರ್ ಬ್ಯುಸಿ ಓವರ್ ಥಿಂಕ್ ಮಾಡೋದ್ರಲ್ಲಿ. ಸೊ ದೆರ್ ಇಸ್ ಒನ್ ಮೋರ್ ಆಸ್ಪೆಕ್ಟ್ ಸೆಪ್ಟೆಂಬರ್ ಮಂತಲ್ಲಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೈಲೈಟ್ ಮಾಡ್ತಾ ಇರೋದು. ದಿಸ್ ಇಸ್ ನಾಟ್ ಓವರ್ ಥಿಂಕಿಂಗ್. ಓಕೆ, ಸೆಪ್ಟೆಂಬರ್ ಮಂತ್ ಇಸ್ ನಾಟ್ ಅಬೌಟ್ ಓವರ್ ಥಿಂಕಿಂಗ್, ಇಟ್ ಈಸ್ ಅಬೌಟ್ ಪ್ರಾಕ್ಟಿಕಲ್ ಥಿಂಕಿಂಗ್. ಆ್ಯಕ್ಚುಯಲ್ ಆಗಿ ನಾವು ಏನು ಯೋಚನೆ ಮಾಡಬೇಕು ಅದನ್ನು ಯೋಚನೆ ಮಾಡ್ತಾ ಇದ್ದೀವಿ, ಅನ್ನೆಸೆಸರಿಯಾಗಿ ಓವರ್ ಥಿಂಕ್ ಮಾಡ್ದಿರಾ. ಓಕೆ, ಸೊ ದಟ್ ಈಸ್ ದ ಪವರ್ ಆಫ್ ಸೆಪ್ಟೆಂಬರ್ ಮಂತ್. ನಿಮಗೆ ಯು ಆರ್ ಡೂಯಿಂಗ್ ಎಕ್ಸಾಕ್ಟ್ಲಿ ವಾಟ್ ಈಸ್ ನೆಸೆಸರಿ. ಯಾವ ರೀತಿ ಆಲೋಚನೆ, ಪ್ರೊಡಕ್ಟಿವ್ ಥಿಂಕಿಂಗ್. ಓಕೆ, ನಾಟ್ ಓವರ್ ಥಿಂಕಿಂಗ್, ಪ್ರೊಡಕ್ಟಿವ್ ಆಗಿ ನೀವು ಆಲೋಚನೆ ಮಾಡ್ತಾ ಇರೋದು ಸೆಪ್ಟೆಂಬರ್ ಮಂತಲ್ಲಿ. ಐ ಆಮ್ ಸಾರಿ, ಒಂದು ಕಾರ್ಡ್ ಜಂಪ್ ಆಯಿತು, ಐ ವಿಲ್ ಗೆಟ್ ಇಟ್. ಓಕೆ, ಜಂಪ್ ಆಗಿದ್ದ ಕಾರ್ಡ್ ಬಂದು 7 of Swords. 7 of Swords ಈಸ್ ಏನು ನಮ್ಮ ಸಂತೋಷನ ಕದೀತಾ ಇರೋದು. ಓಕೆ, ನಮ್ಮ ಗ್ರೋತ್ನ ವಾಟ್ ಈಸ್ ರಾಬಿಂಗ್, ವಾಟ್ ಈಸ್ ಸ್ಟೀಲಿಂಗ್ ನಮ್ಮ ಗ್ರೋತ್ನ. ನಮ್ಮದೇ ಆದಂಥ ಓವರ್ ಥಿಂಕಿಂಗ್ ನೇಚರ್ ಇರ್ಬೋದು, ಅಥವಾ ನಮ್ಮದೇ ಆದಂಥ ಫಿಯರ್ ಬೇಸ್ಡ್ ಥಿಂಕಿಂಗ್ ಇರ್ಬೋದು, ಅಥವಾ ನಮ್ಮನ್ನೇ ನಾವು ಕ್ರಿಟಿಸೈಸ್ ಮಾಡ್ಕೊಳ್ಳೋವಂಥದ್ದು ಇರ್ಬೋದು, ಇದಾಗಲ್ಲ ಮಾಡೋದಕ್ಕೆ ಮುಂಚೆನೇ ಇದಾಗಲ್ಲ ಅನ್ಕೊಳ್ಳೋದಿರ್ಬೋದು, ವಾಟ್ ಎವರ್ ಈಸ್ ಹ್ಯಾಪನಿಂಗ್, ಲ್ಯಾಕ್ ಮೆಂಟಾಲಿಟಿ ಇರ್ಬೋದು. ವಾಟ್ ಈಸ್ ರಾಬಿಂಗ್ ಅಥವಾ ಸ್ಟೀಲಿಂಗ್ ನಮ್ಮ ಪ್ರೋಗ್ರೆಸ್ನ, ನಮ್ಮ ಗ್ರೋತ್ನ, ಅಥವಾ ನಮ್ಮ ಹೈಯರ್ ಸ್ಟ್ಯಾಂಡರ್ಡ್ಸ್ನ, ಅಥವಾ ನಮ್ಮ ಕ್ವಾಲಿಟಿ
ಕ್ವಾಲಿಟಿ ಆಫ್ ಲೈಫ್ನ ವಾಟ್ ಈಸ್ ರಾಬಿಂಗ್ ಆರ್ ಸ್ಟೀಲಿಂಗ್ ಈ ಪರ್ಟಿಕ್ಯುಲರ್ ಲೈಕ್ ಇಂಟ್ರೆಸ್ಟ್ನ ಅದನ್ನು ನೀವು ರೆಕಗ್ನೈಸ್ ಮಾಡ್ತಾ ಇರೋದು, ಆ ಪ್ಯಾಟರ್ನ ರೆಕಗ್ನೈಸ್ ಮಾಡ್ತಾ ಇರೋದು ನಮ್ಮ ಒಳಗಡೆ ನಡೀತಾ ಇರೋವಂಥದ್ದು ಇರ್ಬೋದು, ಅಥವಾ ಹೊರಗಡೆಯಿಂದ ನಮ್ಮನ್ನು ತಡೀತಾ ಇರೋವಂಥದ್ದು ಇರ್ಬೋದು, ಜನರು ಅಥವಾ ನಾವಿರೋವಂಥ ಸಿಚುವೇಶನು ಅಥವಾ ನಾವಿರೋವಂಥ ಜಾಗ ಅಥವಾ ನಮ್ಮ ಆಫೀಸ್ ಸ್ಪೇಸು. ಫಾರ್ ಎಕ್ಸಾಂಪಲ್, ಈಗ ನಾನು ವಿಡಿಯೋ ರೆಕಾರ್ಡ್ ಮಾಡಬೇಕು ಅಂತ ಅಂದರೆ ಲೈಕ್ ಸುತ್ತ ನನ್ನ ಸುತ್ತ ಒಂದು ಲೈಕ್ ಡಸ್ಟ್ ಇಟ್ಕೊಂಡು ಒಂದು 50 ಪೇಪರ್ಸ್ ಎಲ್ಲ ಕಡೆ ಹರಡ್ಕೊಂಡು ಬಟ್ಟೆ ನನ್ನ ಚೇರ್ ಮೇಲೆಲ್ಲ ಬಟ್ಟೆ ತುಂಬಿಟ್ಕೊಂಡು ಐ ಕ್ಯಾನ್ ನಾಟ್ ಡೂ ದ ರೀಡಿಂಗ್. ಆ ಥರ ಲೈಕ್ ರೀಡಿಂಗ್ ಮಾಡಬೇಕಂದ್ರೆ ನಾನು ನನ್ನ ಸ್ಪೇಸನ್ನು ನಾನು ಕ್ಲೆನ್ಸ್ ಮಾಡಿರಬೇಕು, ನನ್ನನ್ನು ನಾನು ಕ್ಲೆನ್ಸ್ ಮಾಡಿರಬೇಕು, ನನ್ನ ಹಾರ್ಟ್ ಅಲೈನ್ಮೆಂಟಲ್ಲಿರಬೇಕು, ನನ್ನ ಕನೆಕ್ಷನ್ ಹೈಯರ್ ಪವರ್ಸ್ ಜೊತೆ ಇರಬೇಕು, ನನ್ನ ಮೈಂಡ್ ಬಂದು ಕೈಂಡ್ ಆಫ್ ಕಾಮ್ ಆಗಿರಬೇಕು ಮೆಸೇಜಸ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ. ನಾನಿರುವಂಥ ಸ್ಪೇಸು ನನ್ನ ಹಾರ್ಟ್ನ ಮೈಂಡನ್ನ ಅಲೈನ್ ಮಾಡೋದಕ್ಕೆ ಸಪೋರ್ಟ್ ಮಾಡುತ್ತೆ. ಸೊ ಫಸ್ಟ್ ಥಿಂಗ್ ನಾನು ರೀಡಿಂಗ್ ಮಾಡೋದಕ್ಕೆ ಮುಂಚೆ ಮಾಡೋದು ನನ್ನ ಸ್ಪೇಸ್ನ ಕ್ಲಿಯರ್ ಮಾಡೋದು, ಬೇಡದೇ ಇರೋವಂಥ ಐಟಮ್ಸು ಅಥವಾ ಏನೆಲ್ಲ ಸುತ್ತಾ ಇದೆ ಅದನ್ನು ತೆಗೆದಿಡೋದು, ಡಸ್ಟ್ ಕ್ಲಿಯರ್ ಮಾಡೋದು, ಆ್ಯಂಡ್ ದೆನ್ ಲೈಕ್ ಲೈಟ್ ಈ ಕ್ಯಾಂಡಲ್ ಲೈಟ್ ಮಾಡೋದು. ಸೊ ಇದೆಲ್ಲನೂ ಬಂದು ನನ್ನ ರಿಚುವಲ್ಲು ನಾನು ರೀಡಿಂಗ್ ಮಾಡೋದಕ್ಕೆ ಮುಂಚೆ ಅಥವಾ ನಾನು ಏನಾದರೂ ಬರೆಯೋದಕ್ಕೆ ಕೂತ್ಕೊಳ್ಳೋದಕ್ಕೆ ಮುಂಚೆ. ಸೊ ಐ ಆಮ್ ಆಥರ್, ಸೊ ಐ ಆಮ್ ರೈಟಿಂಗ್ ಮೈ ಸೆಕೆಂಡ್ ಬುಕ್ ಬರಿಬೇಕಾದ್ರೆ ಅಥವಾ ನಾನು ಈಗ ಮೆಡಿಟೇಷನ್ ಕ್ಲಾಸಿಗೆ ಕೋರ್ಸ್ ಕ್ರಿಯೇಟ್ ಮಾಡೋದಕ್ಕೆ ಕೂತ್ಕೊಂಡಾಗ, ಕಂಟೆಂಟ್ ಐಡಿಯಾಸ್ಗೋಸ್ಕರ ಕೂತ್ಕೊಂಡಾಗ ಐ ನೀಡ್ ಮೈ ಸ್ಪೇಸ್, ನಾನು ಕೂತ್ಕೊಳ್ಳೋಂಥ ಸ್ಪೇಸು ಟು ಬಿ ಲೈಕ್ ಡಿವೈನ್. ಆಗ ಮಾತ್ರ ನನ್ನ ಕ್ರಿಯೇಟಿವಿಟಿ ಆಕ್ಟಿವೇಟ್ ಆಗೋದು. ಸೊ ಆ ಎಕ್ಸಾಂಪಲ್ ತೊಗೊಂಡಾಗ ವಾಟ್ ಈಸ್ ಸ್ಟಾಪಿಂಗ್ ನಾನು ಬರೆಯೋದಕ್ಕಾಗ್ದಿರಾ, ಸೊ ವಾಟ್ ಈಸ್ ಸ್ಟಾಪಿಂಗ್ ನನಗೆ ರೀಡಿಂಗಲ್ಲಿ ಮೆಸೇಜ್ ಬರೋಕ್ಕಾಗದೇ ಇರೋ ಥರ ಮೇ ಬಿ ನಾನು ಇರೋವಂಥ ಸ್ಪೇಸ್. ಸೊ ಹೌ ಕ್ಯಾನ್ ಐ ಕ್ಲೆನ್ಸ್ ಆ್ಯಂಡ್ ಬ್ರಿಂಗ್ ಪಾಸಿಟಿವ್ ಎನರ್ಜಿ ನಾನಿರುವಂಥ ಸ್ಪೇಸ್ಗೆ. ಸೊ ದಟ್ ಈಸ್ ವಾಟ್ ನೀವು ಸೆಪ್ಟೆಂಬರ್ ಮಂತಲ್ಲಿ ನೀವು ಅರ್ಥ ಮಾಡ್ಕೊಳ್ತಾ ಇರೋದು. ವಾಟ್ ಈಸ್ ಸ್ಟಾಪಿಂಗ್ ನಿಮ್ಮ ಗ್ರೋತ್ನ, ಅಥವಾ ವಾಟ್ ಈಸ್ ಸ್ಟಾಪಿಂಗ್ ನಿಮ್ಮ ಆರ್ ವಾಟ್ ಈಸ್ ಸ್ಟಾಪಿಂಗ್ ಆರ್ ವಾಟ್ ಈಸ್ ರಾಬಿಂಗ್. ಓಕೆ, ಸೊ ಏನು ನೀವು ಮುಂದೆ ಹೋಗೋಕ್ಕಾಗದೇ ಇರೋ ಥರ ಅಥವಾ ನಾವು ಅಂದ್ಕೊಂಡಿರೋದನ್ನು ನಾವು ಅಚೀವ್ ಮಾಡೋಕ್ಕಾಗದೇ ಇರೋ ಥರ ವಾಟ್ ಈಸ್ ಸ್ಟಾಪಿಂಗ್ ಆರ್ ವಾಟ್ ಈಸ್ ಸ್ಟೀಲಿಂಗ್ ಆ ಪರ್ಟಿಕ್ಯುಲರ್ ಪ್ರಾಕ್ಟೀಸನ್ನ ಅಥವಾ ಪ್ರಾಸೆಸ್ನ, ಅದನ್ನು ನೀವು ಐಡೆಂಟಿಫೈ ಮಾಡ್ತಾ ಇರೋದು ಸೆಪ್ಟೆಂಬರ್ ಮಂತಲ್ಲಿ. ಬಿಕಾಸ್ ನಿಮ್ಮ ಕಂಟಂಪ್ಲೇಷನಿಂದಾಗಿ ಅಥವಾ ನಿಮ್ಮ ಒಳಗಡೆ ನೀವು ಹೋಗ್ತಾ ಇರೋದ್ರಿಂದಾಗಿ, ಆ್ಯಂಡ್ ದಟ್ ಈಸ್ ವಾಟ್ ಈಸ್ ಗಿವಿಂಗ್ ನಿಮಗೆ ಈ ಬ್ರೇಕ್ ಥ್ರೂನ. ಸೊ ದೇರ್ ಈಸ್ ಅ ಬ್ಯೂಟಿಫುಲ್ ಇಂಟರ್ನಲ್ ಬ್ರೇಕ್ ಥ್ರೂ, ಅದು ಎಕ್ಸ್ಟರ್ನಲ್ ಅಲ್ಲಿ ತೋರಿಸ್ತಾ ಇರೋದು ಐಡಿಯಾ ಮುಖಾಂತರ, ವಿಷನ್ ಮುಖಾಂತರ, ಅಥವಾ ಐ ನೋ ಎಕ್ಸಾಕ್ಟ್ಲಿ ವಾಟ್ ಟು ಡೂ ಇವಾಗ ಬಿಕಾಸ್ ಐ ವಾಸ್ ಸೋ ಮೆಸ್ಡ್ ಅಪ್ ನನ್ನ ಮೈಂಡಲ್ಲಿ. ಬಟ್ ಈ ಕ್ಲಾರಿಟಿ ಬಂದಿರೋದ್ರಿಂದ ನನ್ನೊಳಗಡೆ ನಾನು ಹೋಗಿ ವೈ ಅಂತ ಕೇಳಿದಾಗ ಐ ಅಂಡರ್ಸ್ಟ್ಯಾಂಡ್ ಯಾಕೆ ನಾನು ಇದನ್ನು ಮಾಡ್ತಾ ಇದ್ದೀನಿ, ಯಾಕೆ ನಾನು ಅದರಿಂದ ಆಚೆ ಬರೋದಕ್ಕಾಗ್ತಾ ಇಲ್ಲ, ಯಾಕೆ ನಾನು ಮುಂದೆ ಹೋಗೋಕ್ಕಾಗ್ತಾ ಇಲ್ಲ ಅಂತ ಹೇಳಿ. ಸೊ ದೆರ್ ಇಸ್ ದಿಸ್ ಫಾರ್ಮುಲಾ 5 Whys ನಾವು ಕಾರ್ಪೊರೇಟಲ್ಲಿ ಇದ್ದಾಗ ಯೂಸ್ ಮಾಡ್ತಾ ಇರೋದು. ಐ ರೆಗ್ಯುಲರ್ಲಿ ಯೂಸ್. ನಾನೇನಾದರೂ ಮಾಡೋಕ್ಕೆ ಹೋದಾಗ ಯಾಕೆ ಅದಾಗ್ತಿಲ್ಲ ಅಥವಾ ಯಾಕೆ ನಾನು ಮಾಡ್ತಿಲ್ಲ ಅಂದಾಗ ಐ ಕೀಪ್ ಆಸ್ಕಿಂಗ್ ವೈ. ಸೊ ವೈ ಅಂತ ಒಂದ್ಸಲ ಆನ್ಸರ್ ಕೊಟ್ಟ ಮೇಲೆ ಮತ್ತೆ ಕ್ವಶನ್ ಮಾಡೋದು ವೈ. ಸೊ ವೈ 5 times ನಾವು ವೈ ಕೇಳಿದಾಗ ವಿಲ್ ಗೋ ಟು ದ ರೂಟ್ ಆಫ್ ದ ಪ್ರಾಬ್ಲಮ್. ಸೊ ಇಟ್ ಫೀಲ್ಸ್ ಲೈಕ್ ದ್ಯಾಟ್. ಆ್ಯಂಡ್ ಆಲ್ಸೋ ವಿ ಹ್ಯಾವ್ ಹ್ಯಾಂಗ್ಡ್ ಮ್ಯಾನ್ ಸೆಪ್ಟೆಂಬರ್ ಮಂತಲ್ಲಿ. ಇಟ್ ಈಸ್ ಮೋರ್ ಲೈಕ್ ಸೆಪ್ಟೆಂಬರ್ ಮಂತ್ ಬಂದು ಇಟ್ ಈಸ್ ಪ್ಯಾಸಿವ್ ಮಂತ್, ಅಷ್ಟೊಂದು ಆಕ್ಟಿವ್ನೆಸ್ ಇಲ್ಲ. ಆಕ್ಟಿವ್ನೆಸ್ ಪ್ರಾಬಬ್ಲಿ ನ್ಯೂ ಮೂನ್ ಅಥವಾ ಸೆಕೆಂಡ್ ಹಾಫ್ ಆಫ್ ಸೆಪ್ಟೆಂಬರಲ್ಲಿ ನೀವು ತುಂಬಾ ಆಕ್ಟಿವ್ ಆಗಿ ಏನಾದರೂ ಆ್ಯಕ್ಷನ್ ತಗೊಳ್ಳೋದು ಅಥವಾ ಆಕ್ಟಿವ್ ಆಗಿ ಏನಾದರೂ ಬ್ರೇಕ್ ಥ್ರೂ ಆಗೋದು, ಆ ಬ್ರೇಕ್ ಥ್ರೂ ಮುಖಾಂತರ ನೀವು ಆ್ಯಕ್ಷನ್ಸ್ಗಳನ್ನ ತಗೊಳ್ಳೋದು. ಸೊ ದಿಸ್ ಲುಕ್ಸ್ ಲೈಕ್ ಕಾಂಬಿನೇಷನ್ ಆಫ್ ಲೈಕ್ 60-70% ಪ್ಯಾಸಿವ್ ಆ್ಯಂಡ್ ನೆಕ್ಸ್ಟ್ 30-40% ಆಕ್ಟಿವ್. ಸೊ ದಿಸ್ ಇಸ್ ಅ ಕಾಂಬಿನೇಷನ್ ಮಂತ್ ನಿಮಗೆ, ಬಿಕಾಸ್ ನೀವು ಡೀಪ್ ಆಗಿ ಆಲೋಚಿಸ್ತಾ ಇರೋದು, ಅರ್ಥ ಮಾಡ್ಕೊಳ್ತಾ ಇರೋದು, ಬ್ರೇಕ್ ಥ್ರೂನ ನೀವು ಇನ್ವೈಟ್ ಮಾಡ್ತಾ ಇರೋದು. ಲೈಕ್ ಸೆಪ್ಟೆಂಬರ್ ಮಂತ್ ಮುಗಿಯೋ ಅಷ್ಟರಲ್ಲಿ ಯು ವಿಲ್ ನೋ ಲಾಟ್ ಆಫ್ ಸಲ್ಯೂಷನ್, ಪ್ರಾಬ್ಲಮ್ಸ್ಗೆ ಸಲ್ಯೂಷನ್ಗಳು ಕಂಡಿಡ್ಕೊಂಡಿರ್ತೀರಾ, ಹೇಗೆ ಇದರಿಂದ ಆಚೆ ಬರೋದು ಅನ್ನೋದನ್ನ ತಿಳ್ಕೊಂಡಿರ್ತೀರಾ. ಆ್ಯಂಡ್ ಆಲ್ಸೋ ಲವರ್ಸ್ ಕಾರ್ಡ್ ಬರ್ತಾ ಇರೋದು. ದಿಸ್ ಇಸ್ ಅಲೈನ್ಮೆಂಟ್, ನಿಮ್ಮ ಜೊತೆ ನಿಮ್ಮ ಅಲೈನ್ಮೆಂಟ್ ಸ್ಟ್ರಾಂಗ್ ಆಗ್ತಾ ಇರೋದು ಸೆಪ್ಟೆಂಬರ್ ಮಂತಲ್ಲಿ. ವಿ ಹ್ಯಾವ್ 6 of Pentacles, ಅಲೈನ್ಮೆಂಟ್ ಅಂಡ್ ಬ್ಯಾಲೆನ್ಸ್, ಗ್ರೂಪ್ ನಂಬರ್ 1. ದಟ್ ಈಸ್ ದ ಮೇಜರ್ ಥೀಮ್ ನಿಮಗೆ ಸೆಪ್ಟೆಂಬರ್ ಮಂತಲ್ಲಿ, ಅಲೈನ್ಮೆಂಟ್ ಅಂಡ್ ಬ್ಯಾಲೆನ್ಸ್. ಐ ಆಮ್
I'm aligned and I'm balanced. So that is the main affirmation ನಿಮಗೆ. I am in balance, I am in alignment with my heart, I am in alignment with my universe, I am in alignment with higher purpose. So that is the biggest thing. ನೀವು ನಿಮ್ಮನ್ನು ನೀವು ಅಲೈನ್ ಮಾಡ್ಕೊಳ್ತಾ ಇರೋದು. This is very spiritually deep. ಕಂಟಂಪ್ಲೇಟಿವ್ ಅಂತಂದರೆ ಆ ಡೀಪ್ ಆಲೋಚನೆ ಏನಿದೆ. ಸೊ ಅದರಿಂದಾಗಿ ನೀವು ಅಚೀವ್ ಮಾಡ್ತಾ ಇರೋ ಇಂಟರ್ನಲ್ ಬ್ರೇಕ್ ಥ್ರೂ ವಿಚ್ ಈಸ್ ಎಕ್ಸ್ಪೋಸಿಂಗ್ ನಿಮ್ಮ ಎಕ್ಸ್ಟರ್ನಲ್ ಇನ್ಫ್ಲುಯೆನ್ಸ್. ಇಟ್ ಈಸ್ ಇನ್ಫ್ಲುಯೆನ್ಸಿಂಗ್ ನಿಮ್ಮ ಎಕ್ಸ್ಟರ್ನಲ್ ಆಕ್ಟಿವಿಟಿನ. ಆ್ಯಂಡ್ ದೆನ್ ವಿ ಹ್ಯಾವ್ 10 of Pentacles ಅಂಡರ್ನೀತ್. ಅಗೇನ್ ಇಲ್ಲಿ ಡಾಟ್ಸ್ ಎಲ್ಲ ನೋಡ್ತಾ ಇರೋದು. ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ಡಾಟ್ಸ್ ಹೇಗೆ ಕನೆಕ್ಟ್ ಆಗ್ತಾ ಇದೆ ನಿಮ್ಮ ಲೈಫಲ್ಲಿ ಅಂತ ಹೇಳಿ. ಓಕೆ, ಆವತ್ತು ಅದು ಯಾಕೆ ಆಗಲಿಲ್ಲ ಅಂದರೆ ಇವತ್ತು ನಾನು ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕಾಯಿತು. ಸೊ ಹಾಗಾಗಿ ಐ ಆಮ್ ಅಂಡರ್ಸ್ಟ್ಯಾಂಡಿಂಗ್ ಡೀಪರ್ ಮೀನಿಂಗ್ ಅಂಡ್ ಡೀಪರ್ ವ್ಯಾಲ್ಯೂ. ನನ್ನ ಲೈಫಲ್ಲಿ ಏನೆಲ್ಲ ಆಯಿತು, ಯಾಕಾಯಿತು. ಸೊ ಅದರಿಂದಾಗಿ ನಾನು ಇವತ್ತು ಈ ಸಿಚುವೇಶನಲ್ಲಿ ಇದ್ದೀನಿ. ಸೊ ಈ ಸಿಚುವೇಶನನ್ನು ನಾನು ಹೇಗೆ ನೆಕ್ಸ್ಟ್ ಲೆವೆಲಿಗೆ ತೊಗೊಂಡು ಹೋಗೋದು ಅಥವಾ ಹೇಗೆ ಉಪಯೋಗಿಸ್ಕೊಳ್ಳೋದು ಇನ್ನೂ ನನ್ನ ಬೆನಿಫಿಟ್ಗೆ. ಸೊ ದಿಸ್ ಈಸ್ ಡೀಪರ್ ಮೀನಿಂಗ್ ಆ್ಯಂಡ್ ಸ್ಪಿರಿಚುವಲ್ ಇಂಟೆನ್ಸಿಟಿ ನಿಮ್ಮದು ನೆಕ್ಸ್ಟ್ ಅಥವಾ ಸೆಪ್ಟೆಂಬರ್ ಮಂತಲ್ಲಿ ಗ್ರೂಪ್ ನಂಬರ್ 1. ಓಕೆ, ಫೆಲೋ ಟ್ರಾವೆಲರ್ಸ್. ದಿಸ್ ಈಸ್ ಬ್ಯೂಟಿಫುಲ್. ರೇನ್ಬೋ ಇರೋದು, ಸಪೋರ್ಟ್ ಈಸ್ ಆಲ್ ಅರೌಂಡ್ ಯು. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮಗೆ ಗೈಡ್ ಮಾಡ್ತಾ ಇರೋದು. ಆ್ಯಂಡ್ ಆಲ್ಸೋ ದೇರ್ ಇಸ್ ಲಾಡ್ ಆಫ್ ಸಪೋರ್ಟ್ನ ನೀವು ಇನ್ವೈಟ್ ಮಾಡ್ತಾ ಇರೋದು. ಬರೀ ಸೆಪ್ಟೆಂಬರ್ ಮಂತ್ ಅಂತ ಅಲ್ಲ, ನೀವು ಮಾಡುವಂಥ ಪ್ರಾಜೆಕ್ಟಿಗೆ ಇರ್ಬೋದು ಅಥವಾ ನಿಮ್ಮ ಲೈಫಲ್ಲಿ ಇರ್ಬೋದು ಅಥವಾ ಹೆಲ್ತ್ ಇಂಪ್ರೂವ್ಮೆಂಟ್ ಇದ್ದರೆ ಕರೆಕ್ಟ್ ಆಗಿರುವಂಥ ಹೆಲ್ತ್ ಕೇರ್ ಪ್ರೊಫೆಷ್ನಲ್ ಇರ್ಬೋದು, ಕರೆಕ್ಟ್ ಆಗಿರುವಂಥ ಆಯುರ್ವೇದಿಕ್ ಕ್ಲಿನಿಕ್ ಇರ್ಬೋದು, ಅಥವಾ ಬಿಸ್ನೆಸ್ ಇದ್ದರೆ ಕರೆಕ್ಟ್ ಆಗಿರುವಂಥ ಬಿಸ್ನೆಸ್ ಪಾರ್ಟ್ನರ್ ಇರ್ಬೋದು, ಅಥವಾ ಇನ್ವೆಸ್ಟರ್ ಇರ್ಬೋದು, ಅಥವಾ ರಿಲೇಶನ್ಶಿಪ್ ಇಂಪ್ರೂವ್ ಮಾಡ್ಕೊಳ್ಳೋರಿದ್ರೆ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ಎಕ್ಸಾಕ್ಟ್ಲಿ ಯಾವ ರೀತಿ ನೀವು ಅದನ್ನು ಹ್ಯಾಂಡಲ್ ಮಾಡಬೇಕಂತ. ಆಲ್ಸೋ ಫೆಲೋ ಟ್ರಾವೆಲರ್ಸ್ 10 of Pentacles ಹಿಂದೆ ಬಂದಿರೋದು. ಇಟ್ ಈಸ್ ಆಲ್ ಗುಡ್ ಆ್ಯಂಡ್ ಪಾಸಿಟಿವ್ ಆ್ಯಂಡ್ ಪರ್ಫೆಕ್ಟ್. ಗ್ರೂಪ್ ನಂಬರ್ 1 ಈ ಮಂತು ತುಂಬಾ ಇಂಪಾರ್ಟೆಂಟ್. ಇಟ್ ಫೀಲ್ಸ್ ಲೈಕ್ ನೀವು ಸ್ಟೇಜ್ ಸೆಟ್ ಮಾಡ್ತಾ ಇರೋ ಥರ ಇದೆ ಸೆಪ್ಟೆಂಬರ್ ಮಂತಲ್ಲಿ. ಆ ಸ್ಟೇಜ್ ಮೇಲೆ ಏನೋ ಮೇಜರ್ ಆಗಿರುವಂಥ ಒಂದು ಪ್ರೋಗ್ರಾಮ್ ಅಥವಾ ಈವೆಂಟನ್ನು ನಾವು ಮಾಡೋದಕ್ಕೆ ವಿ ಆರ್ ಸೆಟ್ಟಿಂಗ್ ದ ಸ್ಟೇಜ್ ಸೆಪ್ಟೆಂಬರ್ ಮಂತಲ್ಲಿ. ಯು ಆರ್ ಪ್ರಿಪೇರಿಂಗ್ ನಿಮ್ಮ ಮೈಂಡ್ನ, ನಿಮ್ಮ ಬಾಡಿನ, ನಿಮ್ಮ ಸೋಲನ್ನ ಅಲೈನ್ ಮಾಡ್ಕೊಂಡು and your heart is activated or open ನಿಮ್ಮ ಹಾರ್ಟ್ ಚಕ್ರ ಈ ಬ್ಲೆಸ್ಸಿಂಗ್ಸ್ ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ. ಬಿಕಾಸ್ ವಿ ಹ್ಯಾವ್ ರೇನ್ಬೋ ಅಂಡ್ ಆಲ್ಸೋ ಇಲ್ಲಿ ಆ ಪೀಕಾಕ್ ಇರೋದು. ದಿಸ್ ಇಸ್ ಅ ವೆರಿ ಸ್ಪಿರಿಚುವಲಿ ಗೈಡೆಡ್ ಮಂತ್ ಅಂಡ್ ಸ್ಪಿರಿಚುವಲಿ ಇಂಟೆನ್ಸ್ ಮಂತ್ ಇದು, ವಿಚ್ ವಿಲ್ ಗಿವ್ ಯು ಇಂಟರ್ನಲ್ ಬ್ರೇಕ್ ಥ್ರೂ ಸೊ ದಟ್ ನಿಮ್ಮ ಟ್ರಾವೆಲಿಂಗ್ಗೆ ಅಥವಾ ನಿಮ್ಮ ಜರ್ನಿನಲ್ಲಿ ಇಲ್ಲಿ ಈ ಕಾರ್ಡಲ್ಲಿ ನೋಡಿದ್ರೆ ಇವ್ರು ಜರ್ನಿ ಮಾಡ್ತಿಲ್ಲ ಬಟ್ ಅಬ್ಸರ್ವ್ ಮಾಡ್ತಾ ಇರೋದು. ದಟ್ ಈಸ್ ವಾಟ್ ವಿ ಆರ್ ಟಾಕಿಂಗ್. ಬಟ್ ಯಾವಾಗ ಅವ್ರು ರೆಡಿ ಇರ್ತಾರೆ, ಕೈಯಲ್ಲಿ ಆ ಕೋಲುನು ಇರೋದು, ವಾಕಿಂಗ್ ಸ್ಟಿಕ್, ಅಂಡ್ ಆಲ್ಸೋ ಇದು ಬಂದು ನಿಮ್ಮ ಸ್ಪಿರಿಚುವಲ್ ಗೈಡ್. ನೀವಿಬ್ರು ಜೊತೆಗೆ ನಡೀತಾ ಇರೋದು ಈ ರೇನ್ಬೋ ಕಡೆಗೆ. ರೇನ್ಬೋ ಇಸ್ ಆಲ್ ಅಬೌಟ್ ಬ್ಲೆಸ್ಸಿಂಗ್ಸ್, 360 ಬ್ಲೆಸ್ಸಿಂಗ್ಸ್. ಇದು ಬರೀ ಒಂದು ಏರಿಯಾನಲ್ಲ. ಸೊ ಇಲ್ಲಿಗೆ ನಿಮ್ಮ ಜರ್ನಿ ನಡೀತಾ ಇರುವಂಥದ್ದು. ಸೊ ಆಸ್ ಆಫ್ ನೌ ಯು ಆರ್ ಸ್ಟ್ಯಾಂಡಿಂಗ್ ಆ್ಯಂಡ್ ಅಬ್ಸರ್ವಿಂಗ್ ಎಷ್ಟು ದೂರ ಹೋಗ್ತಾ ಇದ್ದೀವಿ ಅಂತ ಹೇಳಿ, ಅಥವಾ ಯಾತಕ್ಕೆ ಹೋಗ್ತಾ ಇದ್ದೀವಿ ನಾವಿಲ್ಲಿ ಅಂತ ಹೇಳಿ. ಬಟ್ ದೆನ್ ಯು ಆರ್ ಸ್ಟಿಲ್ ರೆಡಿ ಈ ದಾರಿನಲ್ಲಿ ಹೋಗೋದಕ್ಕೆ. ಬಟ್ ಆಸ್ ಆಫ್ ನೌ ಇಟ್ ಈಸ್ ಅಬೌಟ್ ಪ್ರಿಪೇರಿಂಗ್ ನಮ್ಮ ಮೈಂಡ್ನ. ಬಿಕಾಸ್ ಇಲ್ಲಿಂದ ಇಲ್ಲಿಗೆ ದೆರ್ ಇಸ್ ಅಪ್ಸ್ ಆ್ಯಂಡ್ ಡೌನ್ಸ್ ಆ್ಯಂಡ್ ರಾಕಿ ರೋಡ್ ಇಲ್ಲಿ ನಡೆಯೋದಕ್ಕೆ. ಬಟ್ ಇಟ್ ಈಸ್ ಅ ಬ್ಯೂಟಿಫುಲ್ ಜರ್ನಿ. ಬ್ರೈಟ್ ಸನ್ ಇದೆ, ಜೊತೆಗೆ ನಮ್ಮ ಬ್ಯೂಟಿಫುಲ್ ಗೈಡ್ ಇರೋದು ಇಲ್ಲಿ, ಅಂಡ್ ಇಲ್ಲಿ ಫ್ರೂಟ್ಸ್ ಇರೋದು. ಯುವರ್ ಯೂನಿವರ್ಸ್ ಇಸ್ ಬೇಸಿಕ್ಲಿ ಹೆಲ್ಪಿಂಗ್ ಯು ಡಿವೈನ್ ಟೈಮಿಂಗಿಗೆ ನಿಮ್ಮನ್ನ ಅಲೈನ್ ಮಾಡೋದಕ್ಕೆ. ಸೊ ದಿಸ್ ಇಸ್ ಅ ಬ್ಯೂಟಿಫುಲ್ ಮಂತ್, ಗ್ರೂಪ್ ನಂಬರ್ 1. ಸೊ ಇದನ್ನು ನೀವು ಪಾಸಿಟಿವ್ ಆಗಿ ತಗೊಂಡು ಲೈಕ್ ಇಟ್ ಈಸ್ ನಾಟ್ ಲೈಕ್ ಏನೂ ಆಗ್ತಾ ಇಲ್ಲ, ಯಾಕೆ ಹಿಂಗೆ ಅಂತೆಲ್ಲ ಲೈಕ್ ಅದನ್ನು ನೆಗೆಟಿವ್ ಸ್ಪೈರಲಿಗೆ ಹೋಗ್ದಿರಾ. ಇಫ್ ಯು ಕ್ಯಾನ್ ಪೇ ಅಟೆನ್ಷನ್ ನಿಮ್ಮ ಒಳಗಡೆ ಆಗ್ತಾ ಇರೋ ಚೇಂಜಸ್ಗೆ, ಶಿಫ್ಟ್ಸ್ಗೆ, ಆ್ಯಂಡ್ ರಿಯಲಿ ಡಿಸ್ಕವರ್ ಯಾಕೆ ಏನು ಅಂತ ಹೇಳಿ, ಆ್ಯಂಡ್ ದೆನ್ ಟೇಕ್ ಆ್ಯಕ್ಷನ್ಸ್ ಆ ಡೈರೆಕ್ಷನಲ್ಲಿ. ಬಿಕಾಸ್ ದೇರ್ ಈಸ್ ಸಮ್ ಅಮೌಂಟ್ ಆಫ್ ಆ್ಯಕ್ಷನ್ಸ್ ನೀವು ತಗೊಳ್ತಾ ಇರೋದು ನಿಮ್ಮ ಅಲೈನ್ಮೆಂಟಿಗೆ ಮೂವ್ ಆಗೋದಕ್ಕೆ. ಆ್ಯಂಡ್ ದಟ್ ವಿಲ್ ಸೂಪರ್ ಸಪೋರ್ಟ್ ಯು ಈ ರೇನ್ಬೋ ಡೈರೆಕ್ಷನ್ ಅಥವಾ ರೇನ್ಬೋ ಬ್ಲೆಸ್ಸಿಂಗ್ಸ್ ಅಥವಾ ನಿಮ್ಮ ಹೈಯರ್ ಪರ್ಪಸ್ಗೆ ನಿಮ್ಮನ್ನು ನೀವು ಅಲೈನ್ ಮಾಡ್ಕೊಳ್ತಾ ಇರೋದು. ಸೊ ಅಗೇನ್ ಸೆಪ್ಟೆಂಬರ್ ಮಂತ್ ಒಂದು ಲೈನಲ್ಲಿ ಹೇಳಬೇಕಂದ್ರೆ ಇಟ್ ಈಸ್ ಆಲ್ ಅಬೌಟ್ ಅಲೈನ್ಮೆಂಟ್ ಆ್ಯಂಡ್ ಬ್ಯಾಲೆನ್ಸ್. ಓಕೆ, ಸೊ ಕೆಳಗಡೆ ಲೈಕ್ ಕಮೆಂಟ್ ಮಾಡಿ ಐ ಆಮ್ ಅಲೈನಿಂಗ್ ಆ್ಯಂಡ್ ಐ ಆಮ್ ಗೆಟಿಂಗ್ ಬ್ಯಾಲೆನ್ಸ್ಡ್ ಅಂತ ಹೇಳಿ, ಆರ್ ಐ ಮೀನ್ ಅಲೈನ್ಮೆಂಟ್ ಆ್ಯಂಡ್ ಬ್ಯಾಲೆನ್ಸ್ ಅಂತ ಹೇಳಿ. ಸೊ ಅದೆಲ್ಲ ನಿಮ್ಮ ಇವತ್ತಿನ ಮೆಸೇಜಸ್ಸು, ನಿಮ್ಮ ಸೆಪ್ಟೆಂಬರ್ ಮಂತ್ ಎನರ್ಜಿ, ಗ್ರೂಪ್ ನಂಬರ್ 1. ಸೊ
ಹೋಪ್ಫುಲಿ ಇದು ನಿಮಗೆ ರೆಸನೇಟ್ ಆಯಿತು ಅಂತ ಅಂದ್ಕೊಳ್ತೀನಿ. ಆಗಿದ್ರೆ ಕೆಳಗಡೆ ಕಮೆಂಟ್ ಮಾಡೋದು ಮರಿಬೇಡಿ. ಆ್ಯಂಡ್ ಆಲ್ಸೋ ಮೆಡಿಟೇಷನ್ ಕ್ಲಾಸಿಗೆ ಲಾಸ್ಟ್ ಡೇ ಟು ರಿಜಿಸ್ಟರ್ ಇಸ್ August 29th. ಕೋರ್ಸ್ ಆಗ್ತಾ ಇರೋದು August 31st ಬೆಳಗ್ಗೆ 10 ಗಂಟೆಗೆ. ಸೊ ಡೋಂಟ್ ಮಿಸ್ ದಿಸ್ ಆಪರ್ಚುನಿಟಿ. ಕೆಳಗಡೆ ಲಿಂಕ್ ಇರುತ್ತೆ, ಕ್ಲಿಕ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಐ ವಿಲ್ ಸಿ ಯು ಆನ್ August 31st. or ಅಲ್ಲ, I'll first see you next reading ಅಲ್ಲಿ, ಅದಾದ್ಮೇಲೆ August 31st. all right, so love you all, take care, bye bye. ಗ್ರೂಪ್ ನಂಬರ್ 2, ನೀವು ಕ್ಲಿಯರ್ ಕ್ವಾರ್ಟ್ಸ್ ಕ್ರಿಸ್ಟಲ್ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ರೀಡಿಂಗು. ಮೊದಲನೇದು ಗ್ರೂಪ್ ನಂಬರ್ 2, ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಮೊದಲನೇದಾಗಿ ನನಗೆ ಅನಿಸಿದ್ದು ಅಥವಾ ನನ್ನ ಬಾಡಿನಲ್ಲಿ ಫೀಲ್ ಆಗಿದ್ದು ನನ್ನ ಡೈಜೆಷನ್ನು ಅಥವಾ ನಿಮ್ಮ ಡೈಜೆಷನಿಗೆ ಕನೆಕ್ಟ್ ಆಗಿದ್ದು. ಸೊ ಇಫ್ ಯು ಹ್ಯಾಡ್ ಡೈಜೆಷನ್ ಪ್ರಾಬ್ಲಮ್ ಅಥವಾ ಆಸಿಡಿಟಿ ಪ್ರಾಬ್ಲಮ್, ಸೊ ಆಗಸ್ಟ್ ಮಂತಲ್ಲಿ ಇಟ್ ಫೀಲ್ಸ್ ಲೈಕ್ ಅದರಿಂದ ರಿಲೀವ್ ಆಗೋದಕ್ಕೆ ಏನು ಬೇಕೋ ಅದನ್ನು ಮಾಡ್ತಾ ಇದ್ದೀರಾ, ನೆಸೆಸರಿ ಸ್ಟೆಪ್ಸ್ ತೊಗೊಳ್ತಾ ಇದ್ದೀರಾ, ಅಥವಾ ಯು ಆರ್ ಗೋಯಿಂಗ್ ಆನ್ ಸಮ್ ಕೈಂಡ್ ಆಫ್ ಡಯಟ್ ನಿಮ್ಮ ಡೈಜೆಷನ್ ಬ್ಯಾಲೆನ್ಸ್ ಮಾಡೋದಕ್ಕೆ, ಅಥವಾ ಪರ್ಟಿಕ್ಯುಲರ್ ಆಗಿರುವಂಥ ಪ್ರಾಣಾಯಾಮ, ಯು ಆರ್ ಡೂಯಿಂಗ್ ಸಮಥಿಂಗ್ ಈ ಪರ್ಟಿಕ್ಯುಲರ್ ಪ್ರಾಬ್ಲಮ್ ಇಂದ ಆಚೆ ಬರೋದಕ್ಕೆ, ಗಟ್ ರಿಲೇಟೆಡ್ ಆರ್ ಈ ಹಾರ್ಟ್ ಬರ್ನ್, ಅಸಿಡಿಟಿ ರಿಲೇಟೆಡ್. ಸೊ ಯು ಆರ್ ಬ್ಯಾಲೆನ್ಸಿಂಗ್ ನಿಮ್ಮ ಫೈರ್ ಎನರ್ಜಿನ ಆಗಸ್ಟ್ ಮಂತಲ್ಲಿ ಇನ್ ಸಮ್ ವೇ. ಯೋಗ, ಪ್ರಾಣಾಯಾಮ, ಅಥವಾ ಪ್ರಾಪರ್ ಆಗಿರುವಂಥ ಡಯಟು ಅಥವಾ ಪ್ರಾಪರ್ ಆಗಿರುವಂಥ ಟ್ರೀಟ್ಮೆಂಟು, ದೆರ್ ಇಸ್ ಸಮ್ ಕೈಂಡ್ ಆಫ್ ಸೊಲ್ಯೂಷನ್ ನಿಮಗೆ. ಇಫ್ ಯು ಹ್ಯಾವ್ ಡೈಜೆಷನ್ ಪ್ರಾಬ್ಲಮ್ ಅಥವಾ ಗಟ್ ರಿಲೇಟೆಡ್ ಪ್ರಾಬ್ಲಮ್, ದಿಸ್ ಈಸ್ ಗೋಯಿಂಗ್ ಟು ಬಿ ಇಂಪಾರ್ಟೆಂಟ್ ಮಂತ್ ನಿಮಗೆ. ಇದಕ್ಕೆ ಬೇಕಾಗಿರುವಂಥ ಸ್ಟೆಪ್ಸ್ನ ತಗೊಳ್ತಾ ಇದ್ದೀರಾ, ಅದರಿಂದ ರಿಲೀಸ್ ಮಾಡೋದಕ್ಕೆ, ರಿಲೀಫ್ನ ಪಡೆಯೋದಕ್ಕೆ. ಆ್ಯಂಡ್ ಆಲ್ಸೋ ಐಮ್ ಫೀಲಿಂಗ್ ಲೈಕ್ ಡೀಪ್ ಬ್ರೆತ್ ತೊಗೊಂಡು ರಿಲೀಸ್ ಮಾಡ್ತಾ ಇರೋ ಥರ ಇದೆ. ಸೊ ದಿಸ್ ಈಸ್ ದ ಮಂತ್ ವೇರ್ ಯು ಆರ್ ಆಕ್ಟಿವ್ ಆಗಿ ಸ್ಟೆಪ್ಸ್ ತೊಗೊಳ್ತಾ ಇರೋದು ನಿಮ್ಮನ್ನು ನೀವು ನೋಡ್ಕೊಳ್ಳೋದಕ್ಕೆ, ಎಸ್ಪೆಷಲಿ ಹೆಲ್ತ್ ರಿಲೇಟೆಡ್, ಡೈಜೆಷನ್ ರಿಲೇಟೆಡ್, ಫುಡ್ ರಿಲೇಟೆಡ್, ಬ್ರೀದಿಂಗ್ ರಿಲೇಟೆಡ್. ಸೊ ಓವರ್ ಆಲ್ ಆಗಿ ಯು ಆರ್ ಆಕ್ಟಿವ್ಲಿ ಟೇಕಿಂಗ್ ಸ್ಟೆಪ್ಸ್ ಆರ್ ಪಾರ್ಟಿಸಿಪೇಟಿಂಗ್ ನಿಮ್ಮ ಹೆಲ್ತ್ ರಿಲೇಟೆಡ್ ಇಂಪ್ರೂವ್ಮೆಂಟ್ಗೋಸ್ಕರ. ಸೊ ದಟ್ ಈಸ್ ದ ಫಸ್ಟ್ ಮೆಸೇಜ್ ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದಾಗ ಬರ್ತಾ ಇರೋದು. ಆ್ಯಂಡ್ ಆಲ್ಸೋ ಲೈಕ್ ಗಾರ್ಡನನ್ನು ತೋರಿಸ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಐ ಡೋಂಟ್ ನೋ, ಎಲ್ಲಾದರೂ ಹೊರಗಡೆ ಹೋಗ್ಬೇಕಂತ ಅಂದ್ಕೊಳ್ತಾ ಇದ್ದೀರಾ, ಅಥವಾ ಫ್ಯಾಮಿಲಿ ಜೊತೆ ಕ್ವಿಕ್ ಔಟಿಂಗ್ ಇರ್ಬೋದು. ದೆರ್ ಇಸ್ ಕೈಂಡ್ ಆಫ್ ಅ ಸ್ಮಾಲ್ ಬ್ರೇಕ್ ಆಗಸ್ಟ್ ಮಂತಲ್ಲಿ ನೀವು ತಗೊಳ್ಳೋ ಚಾನ್ಸಸ್ಸು ಹೈ ಆಗಿರೋದು. ಯು ಆರ್ ಟೇಕಿಂಗ್ ಅ ಸ್ಮಾಲ್ ಬ್ರೇಕ್, ಅಥವಾ ಫ್ರೆಂಡ್ಸನ್ನ ಮೀಟ್ ಮಾಡೋದಿರ್ಬೋದು, ಲಂಚಿಗೆ ಮೀಟ್ ಮಾಡೋದಿರ್ಬೋದು, ಆರ್ ಟೇಕಿಂಗ್ ಅ ಸ್ಮಾಲ್ ಕೈಂಡ್ ಆಫ್ ಪಾಸ್ ನಿಮ್ಮ ರೆಗ್ಯುಲರ್ ರೂಟೀನಿಂದ. ಸೊ ಯು ಆರ್ ಚೇಂಜಿಂಗ್ ನಿಮ್ಮ ರೂಟೀನನ್ನು. ರೆಗ್ಯುಲರ್ ಆಗಿ ನೀವು ಇದೇ ಥರ ಮಾಡ್ತಿದ್ರಿ ಅಂತಂದರೆ ದೆರ್ ಇಸ್ ಅ ಫಾರ್ಮ್ಯಾಟ್ ನೀವು ಪ್ರತಿದಿನ ಫಾಲೋ ಮಾಡೋದು. ಸೊ ಆ ಫಾರ್ಮ್ಯಾಟನ್ನು ಅಥವಾ ರೂಟೀನನ್ನು ಚೇಂಜ್ ಮಾಡ್ತಾ ಇರೋ ಥರ ಇದೆ ಸೆಪ್ಟೆಂಬರ್ ಮಂತಲ್ಲಿ, ವಿಚ್ ಈಸ್ ವೆರಿ ಗುಡ್. ನಿಮ್ಮ ಇಂಪ್ರೂವ್ಮೆಂಟ್ಗೋಸ್ಕರ ಅಥವಾ ನಿಮ್ಮ ಲೈಫ್ ಸ್ಟೈಲ್ ಇಂಪ್ರೂವ್ಮೆಂಟ್ಗೋಸ್ಕರ ದೇರ್ ಇಸ್ ಸಮಥಿಂಗ್ ಯು ಆರ್ ಚೇಂಜಿಂಗ್ ಆ್ಯಂಡ್ ಶಿಫ್ಟಿಂಗ್, ವಿಚ್ ಈಸ್ ಅ ಪಾಸಿಟಿವ್ ಥಿಂಗ್ ಅಂತ ಹೇಳಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು. ಇನ್ ಕೇಸ್ ಯು ಆರ್ ಥಿಂಕಿಂಗ್ ಈ ರೂಟೀನನ್ನು ಚೇಂಜ್ ಮಾಡಬೇಕಾ ಬೇಡವಾ ಅಂತ, ಇಫ್ ಯು ಹ್ಯಾವ್ ಅ ಡೈಲಮಾ, ದಿಸ್ ಈಸ್ ದ ಆನ್ಸರ್ ನಿಮಗೆ. ಎಸ್, ಯು ಹ್ಯಾವ್ ಟು ಚೇಂಜ್ ಈ ರೂಟೀನನ್ನು. ತುಂಬಾ ಮೊನಾಟನಸ್ ಆಗೋಗಿದೆ, ಅದರಿಂದಾಗಿ ಬೋರ್ ಆಗ್ತಾ ಇರ್ಬೋದು. ಯು ಮೇ ಬಿ ಬೋರ್ಡ್, ಲೈಫ್ ಇದೇ ಥರ ಇದೆ, ಇದೇ ಥರ ಮಾಡ್ತಾ ಇದ್ದೀನಿ, ಇವತ್ತು ಮಾಡಿದ್ದನೆ ನಾಳೆಗೆ ಕಾಪಿ ಪೇಸ್ಟ್, ಲೈಫ್ ಬಂದು ಕಾಪಿ ಪೇಸ್ಟ್ ಥರ ನಡೀತಾ ಇದೆ. ಐ ನೀಡ್ ಸಮ್ ಕೈಂಡ್ ಆಫ್ ಚೇಂಜ್. ಯಾಕೆ, ವೈ ಆಮ್ ಐ ಫೀಲಿಂಗ್ ಬೋರ್ಡ್ ಅಂತೆಲ್ಲ ಅನ್ನಿಸ್ತಾ ಇದ್ರೆ, ಸೆಪ್ಟೆಂಬರ್ ಮಂತಲ್ಲಿ ಯು ವಿಲ್ ಬಿ ಅರ್ಜ್ಡ್ ಆರ್ pushed to change kind of a routine or pattern or habits, ಆ ಬೋರ್ಡಮನ್ನು ಬ್ರೇಕ್ ಮಾಡೋದಕ್ಕೆ, so that you can feel good and rejuvenated ಅಥವಾ ರಿಫ್ರೆಶ್ಡ್ ಸೆಪ್ಟೆಂಬರ್ ಮಂತಲ್ಲಿ. ಓಕೆ, ಸೊ ದ್ಯಾಟ್ ಈಸ್ ದ ಬಿಗ್ಗೆಸ್ಟ್ ಥೀಮ್. ನಿಮಗೆ ಓವರ್ ಆಲ್ ಥೀಮ್ ಬಂದು ಯು ಆರ್ ಚೇಂಜಿಂಗ್ ಸಮ್ ಥಿಂಗ್ಸ್ ನಿಮ್ಮ ಲೈಫಲ್ಲಿ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೋಸ್ಕರ, ನಿಮ್ಮ ಲೈಫ್ ಸ್ಟೈಲನ್ನ, ನಿಮ್ಮ ಹೆಲ್ತ್ನ, ಆ್ಯಂಡ್ ನಿಮ್ಮ ಫೋಕಸ್ನ. ಮೇ ಬಿ ದೆರ್ ಇಸ್ ಲ್ಯಾಕ್ ಆಫ್ ಫೋಕಸ್. ನಮ್ಗೇನು ಮಾಡಬೇಕು ಅಂತ ಗೊತ್ತಿದೆ, ಬಟ್ ಅದ್ರ ಮೇಲೆ ನಮಗೆ ಫೋಕಸ್ ಇಲ್ಲ, ಕಾನ್ಸಂಟ್ರೇಷನ್ ಇಲ್ಲ. ಐ ಜಸ್ಟ್ ಫೀಲ್ ಬೋರ್ಡ್ ಅನ್ನೋ ಥರ ಎನರ್ಜಿನಲ್ಲಿ ನೀವು ಇದ್ದಿದ್ರೆ ಫಾರ್ ಕ್ವೈಟ್ ಸಮ್ ಟೈಮ್. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ದಟ್ ಈಸ್ ಗೋಯಿಂಗ್ ಟು ಬಿ ಬ್ರೋಕನ್. ಸೆಪ್ಟೆಂಬರ್ ಮಂತಲ್ಲಿ ಆ ಪ್ಯಾಟರ್ನ್, ಲೂಪ್ನ ಅಥವಾ ಹ್ಯಾಬಿಟ್ನ ವಿ ಆರ್ ಬ್ರೇಕಿಂಗ್ ಸೆಪ್ಟೆಂಬರ್ ಮಂತಲ್ಲಿ. ಸೊ ಅದನ್ನು ಬ್ರೇಕ್ ಮಾಡೋದಕ್ಕೆ ಆಬ್ವಿಯಸ್ಲಿ ಯು ಆರ್ ಡೂಯಿಂಗ್ ಆರ್ ಟೇಕಿಂಗ್ ಸಮ್ ಕೈಂಡ್ ಆಫ್ ಆ್ಯಕ್ಷನ್. ಯಾವುದೋ ಒಂದು ರೀತಿಯಲ್ಲಿ ಆ್ಯಕ್ಷನನ್ನು ತಗೊಳ್ತಾ ಇದ್ದೀರಾ ಈ ರೂಟೀನನ್ನು ಅಥವಾ ಈ ಪ್ಯಾಟರ್ನನ್ನು ಬ್ರೇಕ್ ಮಾಡೋದಕ್ಕೆ. ದಟ್ ಯು ವಿಲ್ ನೋ ಯಾವ ಥರ ಬ್ರೇಕ್ ಮಾಡ್ತೀರಾ ಅಂತ ಹೇಳಿ ಸೆಪ್ಟೆಂಬರ್ ಮಂತ್ಗೆ ನೀವು ಎಂಟರ್ ಆಗ್ತಾ. ಓಕೆ, ಸೊ
ಆಸ್ ಸಿಂಪಲ್ ಆಸ್ ಯಾವಾಗಲೂ ಹೋಗೋ ರೂಟ್ನಿಂದ ಬೇರೆ ಬೇರೆ ರೂಟ್ ತೊಗೊಳ್ಳೋದಿರ್ಬೋದು. ದಿನ ಬೆಳಗ್ಗೆ 7 o'clock ಹೇಳೋದ್ರ ಬದಲು ಪ್ರಾಬಬ್ಲಿ 6 o'clock ಹೇಳೋ ಅಂಥದ್ದು ಇರ್ಬೋದು. ದಿನ ಬೆಳಗ್ಗೆ ಫಸ್ಟ್ ಥಿಂಗ್ ನಾವು ಟೀ ಕಾಫಿ ಕುಡಿಯೋರಿದ್ರೆ ಪ್ರಾಬಬ್ಲಿ ವಿ ಆರ್ ಚೇಂಜಿಂಗ್ ಇಟ್ ಟು ಹರ್ಬಲ್ ಟೀ ಆರ್ ಜಸ್ಟ್ ಜೀರಾ ಟೀ, ಸಮಥಿಂಗ್ ಲೈಕ್ ದಟ್, ಜೀರಾ ವಾಟರ್ ಅಥವಾ ಮೇಥಿ ವಾಟರ್. ವಿ ಡೋಂಟ್ ಲೈಕ್ ಇಟ್ ಫೀಲ್ಸ್ ಲೈಕ್ ಯು ಆರ್ ಚೇಂಜಿಂಗ್ ಅಂಡ್ ಶಿಫ್ಟಿಂಗ್ ಸಮಥಿಂಗ್ ನಿಮ್ಮ ರೂಟಿನಲ್ಲಿ, ನಿಮ್ಮ ಹ್ಯಾಬಿಟಿನಲ್ಲಿ, ವಿಚ್ ಈಸ್ ಆಕ್ಚುಲಿ ಇಂಪ್ಯಾಕ್ಟಿಂಗ್ ನಿಮ್ಮ ಇಂಟರ್ನಲ್ ವೆಲ್ ಬೀಯಿಂಗ್ನ. ಅದು ನಮ್ಮ ಎಕ್ಸ್ಟರ್ನಲಿ ತೋರಿಸುವಂಥ ಒಂದು ಅದರ ಎಫೆಕ್ಟ್ ನಮಗೆ ಕ್ಲೀನಾಗಿ ಗೊತ್ತಾಗುತ್ತೆ ಸೆಪ್ಟೆಂಬರ್ ಮಂತಲ್ಲಿ. ಲೈಕ್ ದಿಸ್ ವಾಸ್ ಇಂಪಾರ್ಟೆಂಟ್, ದಿಸ್ ವಾಸ್ ನೆಸಸರಿ. ಆ್ಯಂಡ್ ಆಲ್ಸೋ ಈ ರೂಟೀನ್ ಅಥವಾ ಈ ಹ್ಯಾಬಿಟ್ ಅಥವಾ ಈ ಪ್ಯಾಟರ್ನ್ ಬಂದು ದಿಸ್ ಇಸ್ ಗೋಯಿಂಗ್ ಟು ಬಿ ಅ ಲಾಂಗ್ ಟರ್ಮ್ ಚೇಂಜ್ ಇದು. ಆ್ಯಂಡ್ ಆಲ್ಸೋ ಲಾಂಗ್ ಟರ್ಮ್ ಬೆನಿಫಿಟ್ಸ್ ಕೊಡುವಂಥದ್ದು. ಈಗ ಫಾರ್ ಎಕ್ಸಾಂಪಲ್ ನೀವು ಜೀರಾ ವಾಟರ್ ಅಥವಾ ಮೇಥಿ ವಾಟರ್ ಕುಡಿದಾಗ ಬೆಳಗ್ಗೆ ಎದ್ದ ತಕ್ಷಣ ಇಟ್ ಇಸ್ ನಾಟ್ ಲೈಕ್ ನನಗೆ ಇವತ್ತು ಕುಡಿದ ತಕ್ಷಣ ಇವತ್ತು ಸಾಯಂಕಾಲದೊಳಗಡೆ ಅದರ ರಿಸಲ್ಟ್ ಗೊತ್ತಾಗೋಗುತ್ತೆ ಅಂತ ಹೇಳಿ. ಸೊ ವಾಟ್ ಎವರ್ ದಿಸ್ ನ್ಯೂ ಥಿಂಗ್ ಅದನ್ನು ಲಾಂಗ್ ಟರ್ಮ್ ನೀವು ಮಾಡ್ತಾ ಇರೋ ಥರ ಇದೆ ಟು ಕೈಂಡ್ ಆಫ್ ಸಪೋರ್ಟ್ ನಿಮ್ಮ ಹೆಲ್ತ್ನ ಅಲಾಂಗ್ ವಿತ್ ಬೇರೆ ಟ್ರೀಟ್ಮೆಂಟ್ಸ್ ಅಥವಾ ಬೇರೆ ಒಂದು ಸಪೋರ್ಟ್ ಹೊರಗಡೆಯಿಂದ ಹೆಲ್ತ್ ಕೇರ್ ಸಪೋರ್ಟ್ ತಗೊಳ್ತಾ ಇದ್ರೆ. ದಿಸ್ ಈಸ್ ರಿಲೇಟೆಡ್ ಟು ಹೆಲ್ತ್ ಇನ್ ಕೇಸ್ ನೀವು ಹೆಲ್ತ್ ಇಂಪ್ರೂವ್ಮೆಂಟ್ ಮಾಡ್ಕೊಳ್ತಾ ಇದ್ರೆ. ಸೊ ದಟ್ ಈಸ್ ದ ಥೀಮ್ ನಿಮಗೆ. ಆ್ಯಂಡ್ ಆಲ್ಸೋ ಲೈಕ್ ಲಾಟ್ ಆಫ್ ಕ್ಲೆನ್ಸಿಂಗ್ ಆ್ಯಂಡ್ ಕ್ಲಿಯರಿಂಗ್, shifting and changing, lot of changes. Okay, so that is what ಈಗ ಸದ್ಯಕ್ಕೆ ನಮ್ಗೆ ಅರ್ಥ ಆಗ್ತಾ ಇರೋದು. there is lot of shifting and changing ನಿಮ್ಮ daily routine, and also it is very practical aspect. ಈಗ ಗ್ರೂಪ್ ನಂಬರ್ 1ಗೆ ವೆರಿ ಇಂಟರ್ನಲ್ ಎನರ್ಜಿ, ಲೈಕ್ ಡೀಪ್ ಆಗಿ ಆಲೋಚನೆ ಮಾಡೋದ್ರ ಬಗ್ಗೆ ಮಾತಾಡ್ತಾ ಇದ್ರು. ನಿಮ್ಮ ಎನರ್ಜಿಗೆ ಬಂದಾಗ ಇಟ್ ಈಸ್ ಆಲ್ ಲೈಕ್ ಪ್ರಾಕ್ಟಿಕಲ್ ಡೇ ಟು ಡೇ ಆಸ್ಪೆಕ್ಟ್ಸ್ ಬಗ್ಗೆ ಮಾತಾಡ್ತಾ ಇರೋದು. ಪ್ರಾಕ್ಟಿಕಲ್ ಡೇ ಟು ಡೇ ಈವೆಂಟ್ಸ್ ಅಥವಾ ಸ್ಟೆಪ್ಸ್ ನಾವೇನು ತಗೊಳ್ತೀವಿ ನಮ್ಮ ಡೈಲಿ ರೂಟೀನಲ್ಲಿ, ಹ್ಯಾಬಿಟ್ಸಲ್ಲಿ, ಅದರಲ್ಲಿ ಆಗ್ತಾ ಇರುವಂಥ ಚೇಂಜಸ್ಸು ಅಥವಾ ಇಂಪ್ರೂವ್ಮೆಂಟ್ಸ್ ಬಗ್ಗೆ ಮಾತಾಡ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಸೊ ವಿಚ್ ಈಸ್ ವೆರಿ ಇಂಪಾರ್ಟೆಂಟ್. ವಿ ಹ್ಯಾವ್ ಪೇಜ್ ಆಫ್ ಪೆಂಟಕಲ್ಸ್. Page of Pentacles, again this is a very practical energy. This is a very practical month ನಿಮಗೆ ಗ್ರೂಪ್ ನಂಬರ್ 2. ಪ್ರಾಕ್ಟಿಕಲ್ ಆಗಿ ಏನು ಮಾಡಬೇಕು ಮಾಡ್ತಾ ಇದ್ದೀರಾ, ಏನೆಲ್ಲ ಪೆಂಡಿಂಗ್ ಇತ್ತು ಅದನ್ನು ಲೈಕ್ ಆ್ಯಕ್ಷನ್ಸ್ ತೊಗೊಳ್ತಾ ಇದ್ದೀರಾ, ಯಾರಿಗೆ ಕಾಲ್ ಮಾಡಬೇಕು ಅವರಿಗೆ ಕಾಲ್ ಮಾಡ್ತಾ ಇದ್ದೀರಾ. ಡಾಕ್ಟರ್ನ ನಾವು ಮೀಟ್ ಮಾಡಿರಲಿಲ್ಲ, ಬಾಡಿ ಚೆಕಪ್ ಮಾಡಿಸ್ಬೇಕು ಅಂತ ಹೇಳಿ 6 months ಹೇಳ್ತಾ ಇದ್ದೀವಿ, ಬಟ್ ಮಾಡಿಸಿಲ್ಲ. ರೇಸ್ ಯೋರ್ ಹ್ಯಾಂಡ್ ಯಾರದು ಅಂತ. ಐ ಆಮ್ that is me. So I think this is going to be my month, ಅಥವಾ ಈ ಗ್ರೂಪ್ ಬಂದು ನನ್ನ ಗ್ರೂಪನು ಅಂತ ಅನ್ಕೊಳ್ತೀನಿ. ಬಿಕಾಸ್ ದಟ್ ಈಸ್ ಹೌ ಇಟ್ ಫೀಲ್ಸ್ ಲೈಕ್. ನಾನು ತುಂಬ ದಿನದಿಂದ ಅನ್ಕೊಳ್ತಾ ಇದ್ದೀನಿ ಲೈಕ್ ಹೆಲ್ತ್ ಚೆಕಪಿಗೆ ಹೋಗಬೇಕು. ಐ ಆಮ್ ನಾಟ್ ಫೀಲಿಂಗ್ ದ್ಯಾಟ್ ಗ್ರೇಟ್ ಫಿಸಿಕಲಿ, ಬಟ್ ಎಲ್ಲ ಟೈಮ್ ನಾನು ಅಪಾಯಿಂಟ್ಮೆಂಟ್ ಬುಕ್ ಮಾಡಬೇಕು ಅಂದಾಗೆಲ್ಲ ಐ ಫೀಲ್ ಕೈಂಡ್ ಆಫ್ ರೆಸ್ಟ್ರಿಕ್ಟೆಡ್ ಅಥವಾ like let's do it, like I'm pushing and postponing, but September month bandu we are going to do it. So yarella ee group resonate aagta ide, let's bump our fist or thumbs up or clap our hands, because I think September is the month ನಾವು ತಗೊಳ್ಬೇಕಾಗಿರುವಂಥ ಪ್ರಾಕ್ಟಿಕಲ್ ಆಕ್ಷನ್ಸ್ ನೆಲ್ಲ ತಗೊಳ್ತಾ ಇರೋದು ಗ್ರೂಪ್ ನಂಬರ್ 2. and I'm feeling really happy, like relieved. oh my god, ಎಷ್ಟೊಂದು ದಿನದಿಂದ ಅನ್ಕೊಳ್ತಾ ಇದೆ ನಾವು ಬಾಡಿ ಚೆಕಪ್ ಮಾಡಿಸಿದಾಗ ಏನು ರಿಸಲ್ಟ್ ಬರುತ್ತೋ ಗೊತ್ತಿಲ್ಲ, ಬಟ್ ಮಾಡಿಸ್ಬೇಕಾಗಿರೋದು ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ದಟ್ ವಿ ಕ್ಯಾನ್ ಟೇಕ್ ಪ್ರಿಕಾಷನ್ಸ್ ಆರ್ ಪ್ರಿಲಿಮಿನರಿ ಸಪೋರ್ಟ್. ಏನು ಇಂಪಾರ್ಟೆಂಟು, ಏನಾದರೂ ಇಶ್ಯೂಸ್ ಇದ್ರೆ ನಮ್ಮ ಬಾಡಿನಲ್ಲಿ ವಿ ಕ್ಯಾನ್ ಐಡೆಂಟಿಫೈ ಆ್ಯಂಡ್ ರೆಕ್ಟಿಫೈ ಇನಿಷಿಯಲ್ ಸ್ಟೇಜಸ್ಸಲ್ಲೇ, ನಾಟ್ ವೇಟಿಂಗ್ ಅದು ಬ್ಲಾಸ್ಟ್ ಆಗಿ ಆ್ಯಂಡ್ ದೆನ್ ಲೈಕ್ ಎವ್ರಿಥಿಂಗ್ ಇಸ್ ಓವರ್ ಅನ್ನೋ ಸಿಚುವೇಶನಿಗೆ ಹೋಗ್ದಿರಾ. ಆ್ಯಂಡ್ ಆಲ್ಸೋ ಪೇಜ್ ಆಫ್ ಪೆಂಟಕಲ್ಸ್ ಬಂದು ವಿ ಆರ್ ಕ್ಯಾನ್ ಆಫ್ ಡೂಯಿಂಗ್ ಥಿಂಗ್ಸ್ ಪ್ರೋಆಕ್ಟಿವ್ ಆಗಿ. ನಾನು ಸ್ಟಾರ್ಟಿಂಗಲ್ಲೇ ಹೇಳ್ದಂಗೆ ಲೈಕ್ ಪ್ರಾಕ್ಟಿಕಲ್ ಆಗಿ ನಾವೇ ಆಕ್ಟಿವ್ ಆಗಿ ಸ್ಟೆಪ್ಸ್ ತಗೊಳ್ತಾ ಇರೋದು, ಪ್ರೋಆಕ್ಟಿವ್ ಆಗಿ ಏನಾದರೂ ಆದಮೇಲೆ ನಾನು ಸ್ಟೆಪ್ಸ್ ತಗೊಳ್ತೀನಿ ಅಂತ ಅಂದಿರಾ. ಸೊ ದಟ್ ಈಸ್ ವಾಟ್ ಈಸ್ ಹ್ಯಾಪನಿಂಗ್ ಸೆಪ್ಟೆಂಬರ್ ಮಂತಲ್ಲಿ ಗ್ರೂಪ್ ನಂಬರ್ 2. ಯು ಆರ್ ಟೇಕಿಂಗ್ ಲಾಟ್ ಆಫ್ ಪ್ರಾಕ್ಟಿಕಲ್ ಆ್ಯಕ್ಷನ್ಸ್, ಪ್ರಾಕ್ಟಿಕಲ್ ಅಚೀವ್ಮೆಂಟ್ಗೋಸ್ಕರ. ಎಸ್ಪೆಷಲಿ ಏನನ್ನ ನಾವು ತುಂಬ ದಿನದಿಂದ ಪೋಸ್ಟ್ಪೋನ್ ಮಾಡ್ತಾ ಇದ್ವಿ, ನಮಗೆ ಗೊತ್ತಿತ್ತು ವಿ ನೋ ಬಾಡಿ ಚೆಕಪ್ ಮಾಡಿಸ್ಬೇಕು ಅಥವಾ ವಿ ನೋ ಬೆಳಗ್ಗೆ ಟೀ ಕುಡಿಯೋದನ್ನ ಸ್ಟಾಪ್ ಮಾಡಬೇಕು, ವಿ ನೋ ಫಾರ್ ಶೋರ್ ಈ ಥರ ಒಂದು ಲೈಕ್ ಈ ರೂಟೀನು ಚೇಂಜ್ ಮಾಡೋದು ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಥವಾ 9:30-10 ಗಂಟೆಗೆ ನಾನು ಬೆಡ್ಗೆ ಹೋದ ತಕ್ಷಣ ನಾನು ಮಲ್ಕೊಳ್ಬೇಕು, ಇನ್ಸ್ಟೆಡ್ ಆಫ್ ಸ್ಕ್ರಾಲಿಂಗ್ ನಾವು ಇನ್ಸ್ಟಾಗ್ರಾಮ್ನ 12 ಗಂಟೆ ತನಕ, ಅದಾದಮೇಲೆ 5 ಗಂಟೆಗೆ ಅಲಾರ್ಮ್ ಇಟ್ಕೊಂಡು 5 ಅವರಲ್ಲಿ ಎಷ್ಟು ನಿದ್ದೆ ಮಾಡೋಕ್ಕಾಗತ್ತೆ, ನಮಗೆ ಎಷ್ಟು ಡೀಪಾಗಿ ಹೋಗೋಕ್ಕಾಗತ್ತೆ. ಸೊ ಇದೆಲ್ಲ ದಿಸ್ ಆರ್ ಆಲ್ ಪ್ರಾಕ್ಟಿಕಲ್ ಡೇ ಟು ಡೇ ಈವೆಂಟ್ಸ್ ನಮ್ಮನ್ನ ಇಂಪ್ಯಾಕ್ಟ್ ಮಾಡ್ತಾ ಇರೋದು, ನಮ್ಮ ಬ್ರೈನನ್ನ ಡಿಟೀರಿಯೋರೇಟ್ ಮಾಡ್ತಾ ಇರೋದು, ನಮ್ಮ ಹೆಲ್ತ್ನ ಡಿಟೀರಿಯೋರೇಟ್ ಮಾಡ್ತಾ ಇರೋದು. ಸೊ
ಸೊ ಈ ಎಲ್ಲ ವಿಚಾರಗಳಲ್ಲಿ ಎಲ್ಲೆಲ್ಲಿ ಸ್ಲಿಪ್ ಆಗ್ತಾ ಇತ್ತು, ಎಲ್ಲೆಲ್ಲಿ ಮಿಸ್ ಆಗ್ತಾ ಇತ್ತು, ಎಲ್ಲೆಲ್ಲಿ ನಮಗೆ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಗ್ತಾ ಇತ್ತು, ಅದರ ಬಗ್ಗೆ ನಾವು ರೆಕ್ಟಿಫೈ ಮಾಡ್ತಾ ಇದ್ದೀವಿ ಸೆಪ್ಟೆಂಬರ್ ಮಂತಲ್ಲಿ. ಆ್ಯಂಡ್ ವಿ ಆರ್ ಟೇಕಿಂಗ್ ಏನೆಲ್ಲ ಪೋಸ್ಟ್ಪೋನ್ ಮಾಡಿದ್ವಿ ಅಥವಾ ರಿಲಕ್ಟೆಂಟ್ ಆಗಿ ಇಗ್ನೋರ್ ಮಾಡಿದ್ವಿ, ನಮಗೆ ಗೊತ್ತಿದ್ರೂ ಇದನ್ನು ಮಾಡಬೇಕು ಅಂತ ಹೇಳಿ ಆ ಎಲ್ಲ ವಿಚಾರದಲ್ಲಿ ವಿ ಆರ್ ಟೇಕಿಂಗ್ ಲಾಟ್ ಆಫ್ ಪ್ರಾಕ್ಟಿಕಲ್ ಆ್ಯಕ್ಷನ್ಸ್ ಸೊ ದಟ್ ವಿ ಫೀಲ್ ಸೋ ಮಚ್ ಬೆಟರ್ ನಮ್ಮ ಬಾಡಿನಲ್ಲಿ, ನಮ್ಮ ಮೈಂಡಲ್ಲಿ. ಬಿಕಾಸ್ ದ ಒನ್ ಪ್ರಾಬ್ಲಮ್ ಯಾಕೆ ವಿ ವರಿ ಅ ಲಾಟ್ ಅಂತಂದರೆ ನಾವು ಏನು ಮಾಡಬೇಕು ಮಾಡದಿದ್ದಾಗ ಆಂಗ್ಸೈಟಿ ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಸೊ ಅಟ್ಲೀಸ್ಟ್ ಒಂದು ಸ್ಟೆಪ್ ತಗೊಂಡಾಗ ನಮಗೆ ಗೊತ್ತಿರೋಂಥ ಡೈರೆಕ್ಷನಲ್ಲಿ ವಿ ನೋ ವಿ ಹ್ಯಾವ್ ಟು ಡೂ ಸ್ಮಾಲ್ ಸ್ಟೆಪ್, ಜಸ್ಟ್ ಸಿಂಪಲ್ ಟೈನಿ ಸ್ಮಾಲ್ ಸ್ಟೆಪ್ ಆ ಡೈರೆಕ್ಷನಲ್ಲಿ ಆಂಗ್ಸೈಟಿ ಸ್ಟ್ರೆಸ್ಸು ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ. ಬಿಕಾಸ್ ನಮ್ಮ ಮೈಂಡ್ಗೆ ಓಕೆ ವಿ ಆರ್ ಡೂಯಿಂಗ್ ಸಮಥಿಂಗ್ ಆ ಡೈರೆಕ್ಷನಲ್ಲಿ, ಸುಮ್ಮನೆ ಲೇಸಿಯಾಗಿ ನಾವು ಕೂತಿಲ್ಲ ಅಂತ ಹೇಳಿ. ಸೊ ವಿ ಆರ್ ಬ್ರೇಕಿಂಗ್ ಆ ಆಂಗ್ಸೈಟಿನ, ವರಿನ ಅಥವಾ ಆ ಸ್ಟ್ರೆಸ್ ಲೆವೆಲನ್ನು ಸೆಪ್ಟೆಂಬರ್ ಮಂತಲ್ಲಿ. Group number 2. So that is what is happening main agi September month ali. Yeah, Queen, King of Swords, very practical energy. Group number 2, like King of Swords is very cutthroat, straightforward, to the point. Like ಇದನ್ನ ಮಾಡಬೇಕಂದ್ರೆ ಮಾಡಬೇಕು, ದೇರ್ ಇಸ್ ನೋ ಆಲ್ಟರ್ನೇಟಿವ್. ನಮಗೆ ನಾವು ಚಾಯ್ಸೇ ಕೊಡ್ತಾ ಇಲ್ಲ, ಆಪ್ಷನೇ ಕೊಡ್ತಾ ಇಲ್ಲ. ನಾಳೆ ನೋ, ರೈಟ್ ನಾವ್, ಇವತ್ತು, ಈ ಕ್ಷಣ, ಇವತ್ತು ನಾನು ಡಾಕ್ಟರ್ಗೆ ಅಪಾಯಿಂಟ್ಮೆಂಟ್ ಇವತ್ತು ಬುಕ್ ಮಾಡ್ತಾ ಇದ್ದೀನಿ, ಇವತ್ತು 4 ಗಂಟೆಗೆ ನಾನು ಹೋಗ್ಬೇಕಂದ್ರೆ ಹೋಗಬೇಕು, ಇವ್ರನ್ನ ಇವತ್ತು ಮೀಟ್ ಮಾಡಬೇಕಂದ್ರೆ ಐ ಆಮ್ ಡೂಯಿಂಗ್, ನೋ ಎಕ್ಸ್ಕ್ಯೂಸಸ್. ಸೊ ದಟ್ ಈಸ್ ವಾಟ್ ಈಸ್ ಹ್ಯಾಪನಿಂಗ್ ಸೆಪ್ಟೆಂಬರ್ ಮಂತಲ್ಲಿ. ನೋ ಎಕ್ಸ್ಕ್ಯೂಸಸ್, ನಮಗೆ ನಾವು ಯಾವುದೇ ಎಕ್ಸ್ಕ್ಯೂಸಸ್ ಕೊಡ್ತಾ ಇಲ್ಲ. ಯಾಕೆಂದರೆ ಎಷ್ಟೊಂದು ಎಕ್ಸ್ಕ್ಯೂಸಸ್ ಕೊಟ್ಬಿಟ್ಟಿದ್ದೀವಿ, ಎಷ್ಟೊಂದು ತಿಂಗಳಿಂದ ಪೋಸ್ಟ್ಪೋನ್ ಮಾಡಿದ್ದೀವಿ, ಇಗ್ನೋರ್ ಮಾಡಿದ್ದೀವಿ, ರಿಲಕ್ಟೆಂಟ್ ಆಗಿ, ಲೈಕ್ ವಿ ಹ್ಯಾವ್ ನಾಟ್ ಟೇಕನ್ ರೆಸ್ಪಾನ್ಸಿಬಿಲಿಟಿ ಕೆಲವೊಂದು ಏರಿಯಾಗಳಲ್ಲಿ. ಸೆಪ್ಟೆಂಬರ್ ಮಂತ್ ಈಸ್ ಅ ಪ್ರಾಕ್ಟಿಕಲ್ productive active month ನಮಗೆ. ವೆರಿ ಇಂಟ್ರೆಸ್ಟಿಂಗ್. ಯಾಕಂದರೆ ಗ್ರೂಪ್ ನಂಬರ್ 1 ವಾಸ್ ಕೈಂಡ್ ಆಫ್ ಮೋಸ್ಟ್ಲಿ ಲೀನಿಂಗ್ ಪ್ಯಾಸಿವ್ ಕಡೆಗೆ. ನಮ್ಮ ಗ್ರೂಪ್ ಬಂದು ನಮ್ಮ ಗ್ರೂಪ್, ಐ ಆಮ್ ಕ್ಲೇಮಿಂಗ್ ದಿಸ್ ಗ್ರೂಪ್ ಇವಾಗ. ಸೊ ಈಗ ನಮ್ಮ ಗ್ರೂಪ್ ಬಂದು ಇಟ್ ಈಸ್ ಅಬೌಟ್ ಆಕ್ಟಿವ್ ಮಂತ್, ಲೈಕ್ ಟೇಕಿಂಗ್ ಪ್ರಾಕ್ಟಿಕಲ್ ಆಕ್ಷನ್ಸ್, ಪ್ರಾಕ್ಟಿಕಲ್ ಸ್ಟೆಪ್ಸ್, ರೆಸ್ಪಾನ್ಸಿಬಿಲಿಟಿ ತಗೊಳ್ತಾ ಇರೋದು. ಯಾಕೆ ಇದನ್ನು ಮಾಡ್ತಾ ಇಲ್ಲ, ಲೆಟ್ ಮಿ ಜಸ್ಟ್ ಡೂ ಇಟ್. ಯಾಕೆ ಇವ್ರಿಗೆ ಇಮೇಲ್ ಕಳಿಸಿಲ್ಲ, ಲೆಟ್ ಮಿ ಜಸ್ಟ್ ಸೆಂಡ್ ದಿಸ್ ಇಮೇಲ್. ಈ ತಿಂಗಳು ನಾನು ಇವ್ರಿಗೆ ಏನೆಲ್ಲ ಮಾಡಿಲ್ಲ, ವಿ ಆರ್ ಗೋಯಿಂಗ್ ಟು ಡೂ. ಸೆಪ್ಟೆಂಬರ್ ಮಂತಲ್ಲಿ ಎಷ್ಟೊಂದು ಟು ಡೂ ಲಿಸ್ಟನ್ನು ಕಟ್ ಆಫ್ ಮಾಡ್ತಾ ಇದ್ದೀವಿ, ಬಿಕಾಸ್ ವಿ ಆರ್ ಆಕ್ಚುಲಿ ಡೂಯಿಂಗ್ ಇಟ್. ಎಲ್ಲ ಟಿಕ್ ಮಾಡ್ತಾ ಇದೀವಿ. ಓಕೆ, ದಿಸ್ ಇಸ್ ಡನ್, ದಿಸ್ ಇಸ್ ಡನ್, ದಿಸ್ ಇಸ್ ಡನ್, ದಿಸ್ is done. So there is a lot of tick marks instead of ignoring or being lazy and pushing and postponing. ಅದರಿಂದ ಆಚೆ ಬರ್ತಾ ಇರೋ ಥರ ಇದೆ ಸೆಪ್ಟೆಂಬರ್ ಮಂತಲ್ಲಿ. and we are ಸೆಪ್ಟೆಂಬರ್ ಮಂತ್ ಮುಗಿಯೋ ಅಷ್ಟರಲ್ಲಿ ವಿ ಆರ್ ಫೀಲಿಂಗ್ ರಿಯಲಿ ಪ್ರೌಡ್. ಯಾಕೆಂದರೆ ವಿ ಹ್ಯಾವ್ ಫಿನಿಶ್ಡ್ ಆರ್ ಕವರ್ಡ್ ಎಷ್ಟೊಂದು ಆಸ್ಪೆಕ್ಟ್ಸನ್ನ. ವಿ ಹ್ಯಾವ್ ಚೇಂಜ್ ನಮ್ಮ ಹ್ಯಾಬಿಟ್ಸ್ನ, ರೂಟೀನನ್ನು. ಆ ಬೋರ್ಡಮ್ ಅಥವಾ ಆ ಫ್ಲ್ಯಾಟ್ನೆಸ್ ಏನಿತ್ತು ನಮ್ಮ ಲೈಫಲ್ಲಿ, ಅಲ್ಲಿ ಸ್ವಲ್ಪ ಸ್ಪೈಕ್ ತಂದಿದ್ದೀವಿ, ಸ್ಪಾರ್ಕ್ ತಂದಿದ್ದೀವಿ. ಆ್ಯಂಡ್ ವಿ ಆರ್ ಕ್ಲೆನ್ಸಿಂಗ್ ಆ್ಯಂಡ್ ಕ್ಲಿಯರಿಂಗ್ ಆ್ಯಂಡ್ ಆರ್ಗನೈಸಿಂಗ್ ಎಷ್ಟೊಂದನ್ನ. ಈಗ ಬುಕ್ ಶೆಲ್ಫ್ ರೀಆರ್ಗನೈಸ್ ಮಾಡ್ತಾ ಇರೋದು, ನಮ್ಮ ವಾರ್ಡ್ರೋಬ್ ರೀಆರ್ಗನೈಸ್ ಮಾಡ್ತಾ ಇರೋದು, ಯಾವುದು ನಮಗೆ ಕೈಂಡ್ ಆಫ್ ನಮ್ಮ ಅಲೈನ್ಮೆಂಟಲ್ಲಿಲ್ಲ, ವಿ ಆರ್ ಕೈಂಡ್ ಆಫ್ ಚೆಕಿಂಗ್ ಆ್ಯಂಡ್ ಕ್ಲಿಯರಿಂಗ್ ಆ್ಯಂಡ್ ಕ್ಲೆನ್ಸಿಂಗ್ ನಾವು, ಲೈಕ್ ಟು ಫೀಲ್ ಗುಡ್. ಸೊ ಎನಿಥಿಂಗ್ ಪ್ರಾಕ್ಟಿಕಲಿ ಇಂಪಾರ್ಟೆಂಟ್ ನಮ್ಮ ಲೈಫಲ್ಲಿ, ಅದನ್ನೆಲ್ಲ ನಾವು ಅಟೆಂಡ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಆಲ್ಸೋ ವಿ ಹ್ಯಾವ್ 2 of Wands ಆ್ಯಂಡ್ ವಿ ಆರ್ ವೆರಿ ಮಚ್ ರೆಡಿ ನಮ್ಮ ನಾವು ಯಾವುದೇ ಸ್ಟೆಪ್ಸ್ ತೊಗೊಳ್ಳೋದಕ್ಕೆ. ಓಕೆ, ವಾಟ್ ಎವರ್ ಇಂಪಾರ್ಟೆಂಟ್ ಸ್ಟೆಪ್ಸ್ ನಮ್ಮ ಡೈಲಿ ರೂಟೀನಲ್ಲಿರ್ಬೋದು ಅಥವಾ ನಮ್ಮ ಆ್ಯಕ್ಚುಯಲ್ ಪ್ರಾಜೆಕ್ಟ್ಗಳಲ್ಲಿ, ಕೆಲಸಗಳಲ್ಲಿರ್ಬೋದು, ಅಲ್ಲೂ ಕೂಡ ವಿ ಆರ್ ಕೈಂಡ್ ಆಫ್ ಪ್ರೋಆಕ್ಟಿವ್ಲಿ ನಾವು ಆಲೋಚನೆ ಮಾಡ್ತಾ ಇರೋದು. ಫಾರ್ ಎಕ್ಸಾಂಪಲ್, ನಮ್ಮ ಕೆಲಸದಲ್ಲಿ ದೆರ್ ಇಸ್ ಅ ಕಾಮನ್ ಪ್ರಾಬ್ಲಮ್ ಆ್ಯಂಡ್ ಯಾರಿಗೂ ಅದನ್ನು ಸಾಲ್ವ್ ಮಾಡೋಕ್ಕಾಗ್ತಾ ಇಲ್ಲ. ಇವ್ರು ಸಾಲ್ವ್ ಮಾಡಲಿ, ಅವ್ರು ಸಾಲ್ವ್ ಮಾಡಲಿ, ನಮಗೆ ಯಾಕೆ ನಿಮ್ಗೆ ಯಾಕೆ ಅಂತ ಅಂದ್ಕೊಳ್ತಾ ಇರೋದು. ಯು ಕೈಂಡ್ ಆಫ್ ಬಿಕಮ್ ಪ್ರೋಆಕ್ಟಿವ್. ಓಕೆ, ಲೆಟ್ ಮಿ ಟೇಕ್ the responsibility, let me think ಹೇಗೆ ಇದನ್ನು ಸಾಲ್ವ್ ಮಾಡೋದು. ಆ್ಯಂಡ್ ಯು ಆರ್ ಬೀಯಿಂಗ್ ಲೈಕ್ ಜನರು ಅದನ್ನು ಅಪ್ರಿಷಿಯೇಟ್ ಮಾಡೋದು. ಓಕೆ, ಸೊ ಯಾರು ಇದ್ರ ಬಗ್ಗೆ ಆಲೋಚನೆ ಮಾಡ್ತಾ ಇರಲಿಲ್ಲ, ಸೊ ದೇ ಆರ್ ಕೈಂಡ್ ಆಫ್ ಪ್ರೊಆಕ್ಟಿವ್ಲಿ ಥಿಂಕಿಂಗ್ ಅಂತ ಹೇಳಿ. ಸೊ 8 of Cups, ಅಬ್ಸಲ್ಯೂಟ್ಲಿ. ಸೊ ಈ ಹಳೆ ಎನರ್ಜಿ ಏನಿತ್ತು, ಎಲ್ಲಿ ವಿ ವರ್ ನಾಟ್ ಏಬಲ್ ಟು ಡೂ ಆಕ್ಟಿವ್ ಆಗಿ ಏನೂ ಆ ಪ್ಯಾಟರ್ನನ್ನು ಬ್ರೇಕ್ ಮಾಡಿ ಯು ಆರ್ ಕೈಂಡ್ ಆಫ್ ಮೂವಿಂಗ್ ಫಾರ್ವರ್ಡ್ ಈ ಸನ್ ಕಡೆಗೆ. ಈ ಕಡೆ ನೀರು ಇರೋದು, ಈ ಕಡೆ ಸನ್ ಇರೋದು. ಸೊ
ನೀರಿದ್ದಾಗ ಇಟ್ ಈಸ್ ಆಲ್ ಅಬೌಟ್ ಎಮೋಷನ್ಸ್ ಅಂಡ್ ಸಮ್ಟೈಮ್ಸ್ ಎಮೋಷನ್ಸ್ನ ಹ್ಯಾಂಡಲ್ ಮಾಡೋಕ್ಕಾಗಲಿಲ್ಲ ಅಂತಂದರೆ ಇಟ್ ಈಸ್ ಕೈಂಡ್ ಆಫ್ ಫೀಲಿಂಗ್ ಲೋ, ಸ್ಯಾಡ್, ಡಿಪ್ರೆಸ್ಡ್, ಅಗೇನ್ ಬೋರ್ಡಮ್ ಕೂಡ ಇಲ್ಲಿ ಬರೋ ಚಾನ್ಸಸ್ ತುಂಬ ಇರುತ್ತೆ. ಸೊ ದಿಸ್ ಇಸ್ ಪ್ಯಾಸಿವ್ ಅಂದರೆ ನಾನ್ ಆಕ್ಷನ್, ಅಷ್ಟೊಂದು ಆಕ್ಷನ್ ಇಲ್ಲ. ವಿ ಆರ್ ಕೈಂಡ್ ಆಫ್ ಬೀಯಿಂಗ್ ಓಕೆ ಹೆಂಗೋ ಹೋಗ್ತಾ ಇದೆ ಅಂತ ಹೇಳಿ, ಬಟ್ ಅದನ್ನು ನಾವು ಹಿಂದೆ ಬಿಟ್ಟು ಇವಾಗ ಮುಂದೆ ಹೋಗ್ತಾ ಇರೋದು ಸನ್ ಬಂದು ಆಕ್ಟಿವ್ ಎನರ್ಜಿ. ಸನ್ ಬಂದು ಲೈಕ್ ಆಬ್ವಿಯಸ್ಲಿ ಸನ್ ಈಸ್ ಅಬೌಟ್ ಫೈರ್ ಅಂಡ್ ಪ್ಯಾಷನ್ ಅಂಡ್ ಪರ್ಪಸ್ ಅಂಡ್ ಪ್ರೋಆಕ್ಟಿವ್ನೆಸ್, ಲೈಕ್ ಲೆಟ್ ಮೀ ಡೂ ದಿಸ್ ಅಂಡ್ ಮೋಟಿವೇಶನ್, ಸೆಲ್ಫ್ ಮೋಟಿವೇಟ್ ಮಾಡ್ಕೊಳ್ಳುವಂಥದ್ದು. ಅಂಡ್ ವಿ ಆರ್ ಬೀಯಿಂಗ್ ಲೈಕ್ oh my god, like yes, let's do it, yes to life, like yes to changes. So basically we are saying yes. September month alli ee slowness inda, this flatness inda we are moving towards the spike or fire and passion September month alli. So this is going to be action month. It is not crazy action tarala, it is about taking important productive action. So very very interesting. Yakandre group number 1 ge it was a productive thinking, ಪ್ರೊಡಕ್ಟಿವ್ ಲೈಕ್ ಓವರ್ ಥಿಂಕಿಂಗ್ ಅಲ್ಲ, ಪ್ರೊಡಕ್ಟಿವ್ ಥಿಂಕಿಂಗ್ ಅಂತ ಹೇಳ್ತಾ ಇದ್ರು ಅವರ ಸ್ಪಿರಿಚುವಲ್ ಫ್ಯಾಮಿಲಿ. ನಿಮಗೆ ಸೊ ಅನ್ನೆಸೆಸರಿ ವರ್ಕ್ ಅಲ್ಲ, ಪ್ರೊಡಕ್ಟಿವ್ ವರ್ಕ್. ಸೊ ವಾಟ್ ಈಸ್ ಇಂಪಾರ್ಟೆಂಟ್ ಅದನ್ನು ನಾವು ಮಾಡ್ತಾ ಇರೋದು, ವಾಟ್ ಈಸ್ ಇಂಪಾರ್ಟೆಂಟ್ ನಮ್ಮ ಒಂದು ಗ್ರೋತ್ಗೋಸ್ಕರ ಅದನ್ನು ಮಾಡ್ತಾ ಇರೋದು. ಆ್ಯಂಡ್ ವಿ ಆರ್ ಬಿಕಮಿಂಗ್ ವೆರಿ ವೆರಿ ಇನ್ ಅಲೈನ್ಮೆಂಟ್. ನಮ್ಮ ಆ್ಯಕ್ಷನ್ಸ್ ಏನೆಲ್ಲ ಬ್ಯಾಕ್ಲಾಕ್ ಅಂತ ಏನು ಹೇಳ್ತೀವಿ, ಮಾಡ್ದಿರಾ ಏನೆಲ್ಲ ಬ್ಯಾಕ್ಲಾಕ್ ಆಗಿತ್ತು, ವಿಚ್ ವಾಸ್ ಕ್ರಿಯೇಟಿಂಗ್ ಆಂಗ್ಸೈಟಿ, ಸ್ಟ್ರೆಸ್ ಆ್ಯಂಡ್ ವರಿ ನಮ್ಮ ಮೈಂಡಲ್ಲಿ, ಅದನ್ನ ನಾವು ಕ್ಲಿಯರ್ ಮಾಡ್ತಾ ಇದೀವಿ. ಅಂಡ್ ಆಲ್ಸೋ ವಿ ಆರ್ ಕೈಂಡ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ದ ಇಂಪಾರ್ಟೆನ್ಸ್, ಇದನ್ನೆಲ್ಲ ಕ್ಲಿಯರ್ ಮಾಡೋದು. ಅಂಡ್ ದ ಹೈ ಪ್ರೀಸ್ಟೆಸ್ ಇಸ್ ಆಲ್ ಅಬೌಟ್ ವಿ ಆರ್ ಗೋಯಿಂಗ್ ವಿತ್ ದ ಫ್ಲೋ. ಗ್ರೂಪ್ ನಂಬರ್ 2 ಲೈಕ್ ವಿ ನೋ ಎಕ್ಸಾಕ್ಟ್ಲಿ ಇದಾದ್ಮೇಲೆ ಇದನ್ನ ಮಾಡಬೇಕು ಅಂತ, ವಿ ನೋ ಎಕ್ಸಾಕ್ಟ್ಲಿ ಇದು ತುಂಬಾನೇ ಇಂಪಾರ್ಟೆಂಟ್ ಅಂತ. ವಿ ಆರ್ ಜಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ಡೂಯಿಂಗ್, ಅರ್ಥ ಮಾಡ್ಕೊಳ್ತಾ ಇದೀವಿ, ಮಾಡ್ತಾ ಇದೀವಿ. ದೇರ್ ಇಸ್ ನೋ ಡಿಲೇ ಆರ್ ಲೇಸಿನೆಸ್ ಆರ್ ಪ್ರೊಕ್ಯಾಸ್ಟಿನೇಷನ್. ಇಲ್ಲಿ ವಿ ಆರ್ ವೆರಿ ವೆರಿ ಇಂಟ್ರೆಸ್ಟೆಡ್ ಈ ಚೇಂಜಸ್ನ, ಶಿಫ್ಟ್ಸ್ನ ನಮ್ಮ ಲೈಫಲ್ಲಿ ತರುವಂಥದ್ದು. ಅಂಡ್ ಆಲ್ಸೋ ವಿ ಆರ್ ನಾಟ್ ಓವರ್ ಡೂಯಿಂಗ್, ದಟ್ ಈಸ್ ಇಂಪಾರ್ಟೆಂಟ್. ಇಲ್ಲಿ ನಾವು ಓವರ್ ಡೂ ಮಾಡ್ತಾ ಇಲ್ಲ, ಓವರ್ ಆಕ್ಟಿಂಗ್ ಮಾಡ್ತಾ ಇಲ್ಲ. ಇಲ್ಲಿ ವಿ ಆರ್ ಡೂಯಿಂಗ್ ವಾಟ್ ಈಸ್ ಇಂಪಾರ್ಟೆಂಟ್, ವಾಟ್ ಈಸ್ ನೆಸೆಸರಿ, ಏನು ನೆಸೆಸರಿ ಇದೆ ಅದನ್ನ ನಾವು ಮಾಡ್ತಾ ಇರೋ ತರ ಇದೆ. ಸೊ ಒನ್ ಲಾಸ್ಟ್ ಕಾರ್ಡ್. Very productive month. I'm really really happy. Group number 1 energy, group number 2 energy. So overall ಆಗಿ ಸೆಪ್ಟೆಂಬರ್ ಮಂತ್ ಅಲ್ಲಿ ಇಟ್ ಈಸ್ ಅ ವೆರಿ ಸಪೋರ್ಟಿವ್ ಎನರ್ಜಿ ನಮ್ಮ ಅಲೈನ್ಮೆಂಟ್ಗೋಸ್ಕರ. ಎಮೋಷನಲ್ ಅಲೈನ್ಮೆಂಟ್ ಇರ್ಬೋದು ಅಥವಾ ಫಿಸಿಕಲ್ ಅಲೈನ್ಮೆಂಟ್ ಇರ್ಬೋದು. ಅಂಡ್ ಆಲ್ಸೋ ನಿಮ್ಮ ಗ್ರೂಪ್ ಅಲ್ಲಿ ಕಾರ್ಡ್ಸ್ ಇಟ್ ಇಸ್ ಜಂಪಿಂಗ್ ಕೆಳಗಡೆ. ಸೊ ನಾನು ಕೆಳಗೆ ಹೋಗಿ ಅದನ್ನ ಮತ್ತೆ ಪಿಕ್ ಮಾಡಿ ತಗೊಬರ್ಬೇಕು. ಅಗೇನ್ ಆಕ್ಷನ್. ಲೆಟ್ ಮಿ ಪಿಕ್ 1 second. And this is crazy. So group number 1 ಗೆ ಹೋಗಿ ಲಾಸ್ಟ್ ಕಾರ್ಡ್ ಏನಿತ್ತು ಅಂತ ನೋಡಿ. ಸೊ ಗ್ರೂಪ್ ನಂಬರ್ 2 ನಲ್ಲೂ ಸೇಮ್ ವಿ ಹ್ಯಾಡ್ ರೇನ್ಬೋ. ಗ್ರೂಪ್ ನಂಬರ್ 1 ಅಲ್ಲಿ ಸೇಮ್ ಡೆಕ್ ಬಟ್ ಬೇರೆ ಕಾರ್ಡ್ ಅಲ್ಲಿ ರೇನ್ಬೋ ಇದ್ದಿದ್ದು ಅವ್ರಿಗೆ. ಗ್ರೂಪ್ ನಂಬರ್ 2 ವಿ ಹ್ಯಾವ್ ರೇನ್ಬೋ, ನಿಮ್ಗೂ ಕೂಡ ವಿ ಹ್ಯಾವ್ ರೇನ್ಬೋ ಬ್ಲೆಸ್ಸಿಂಗ್. ಅವರ ಎನರ್ಜಿ ಬಂದು ಇಟ್ ವಾಸ್ ಎಮೋಷನಲಿ ದೇ ವರ್ ವೆರಿ ವೆರಿ ಬ್ಲೆಸ್ಡ್, ಅಥವಾ ಅವ್ರ ಫಾರ್ ಫ್ಯೂಚರ್ ಅಲ್ಲಿ ಬರ್ತಾ ಇದ್ದಂಥ ಬ್ಲೆಸ್ಸಿಂಗ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ. ನಿಮಗೆ ದರ್ ಇಸ್ ಲಾಟ್ ಆಫ್ ಬ್ಲೆಸ್ಸಿಂಗ್ ಶವರಿಂಗ್ ಯುವರ್ ಲೈಫ್, ಲೈಕ್ ಯು ಆರ್ ಬಿಕಮಿಂಗ್ ಈ ಆಕ್ಟಿವ್ನೆಸ್ ಇಂದಾಗಿ, ಆಕ್ಷನ್ ಓರಿಯೆಂಟೆಡ್ ಎನರ್ಜಿಯಿಂದಾಗಿ ನಿಮ್ಮ ಎನರ್ಜಿ ಮೊಮೆಂಟಮ್ ಅಥವಾ ಈ ಎನರ್ಜಿ ಅಥವಾ ಪ್ಯಾಷನ್ ಏನನ್ನ ಗೇನ್ ಮಾಡ್ತಾ ಇದೆ ಸೆಪ್ಟೆಂಬರ್ ಮಂತ್ ಅಲ್ಲಿ. ಇಟ್ ಈಸ್ ಹೆಲ್ಪಿಂಗ್ ಯು ಅಟ್ರಾಕ್ಟ್ ಆರ್ ಡ್ರಾ ಆರ್ ನೀವು ಈ ರೇನ್ಬೋ ಬ್ಲೆಸ್ಸಿಂಗ್ಸ್ ಕಡೆಗೆ ಹೋಗ್ತಾ ಇರೋದು. ಐ ಆಲ್ವೇಸ್ ಟೆಲ್ ರೇನ್ಬೋ ಬಂದಾಗ ಇಟ್ ಇಸ್ ನಾಟ್ ಜಸ್ಟ್ ಒನ್ ಏರಿಯಾ, ದಿಸ್ ಇಸ್ 360-degree ಬ್ಲೆಸ್ಸಿಂಗ್ಸ್. ಓಕೆ, ಸೊ ಬರೀ ಇದೇ ಆಗತ್ತೆ ಅದೇ ಆಗತ್ತೆ ಅಂತೆಲ್ಲ. ಸೊ ಓವರ್ ಆಲ್ ಇಂಪ್ರೂವ್ಮೆಂಟ್ ಆರ್ ಚೇಂಜಸ್ represent ಮಾಡೋದು ರೇನ್ಬೋ, ವಿಚ್ ಇಸ್ 7 ರೇನ್ಬೋ ಕಲರ್. ಸೊ ಇಟ್ ಈಸ್ ಆಲ್ ಓವರ್ ಆಲ್ ಶಿಫ್ಟ್ ಆರ್ ಇಂಪ್ರೂವ್ಮೆಂಟ್ ನಮ್ಮ ಮೂಡಲ್ಲಿ, ನಮ್ಮ ಎನರ್ಜಿನಲ್ಲಿ. ಎಸ್ಪೆಷಲಿ ನಮಗೆ ಗ್ರೂಪ್ ನಂಬರ್ 2 ಇಟ್ ಈಸ್ ಅಬೌಟ್ ಫಿಸಿಕಲಿ ವಿ ಆರ್ ಫೀಲಿಂಗ್ ರಿಯಲಿ ಗುಡ್, ಅಥವಾ ಫಿಸಿಕಲಿ ಪ್ರಾಕ್ಟಿಕಲಿ ನಾವು ಏನು ಮಾಡಿದಾಗ ವಿ ಫೀಲ್ ಲೈಕ್ ವಿ ಹ್ಯಾವ್ ಅಚೀವ್ಡ್, ನಮ್ಮ ಮೇಲೆ ನಮಗೆ ಪ್ರೌಡ್ ಆಗೋ ಥರ. ಸೊ ದಟ್ ಈಸ್ ವಾಟ್ ವಿ ಆರ್ ಡೂಯಿಂಗ್ ಸೆಪ್ಟೆಂಬರ್ ಮಂತಲ್ಲಿ. ಆ್ಯಂಡ್ ಯು ಆರ್ ಅಟ್ರಾಕ್ಟಿಂಗ್
ಆರ್ ಮೂವಿಂಗ್ ಈ ರೇನ್ಬೋ ಬ್ಲೆಸ್ಸಿಂಗ್ಸ್ ಕಡೆಗೆ. ಆ್ಯಂಡ್ ಸುಮ್ಮನೆ ಬರ್ತಾ ಇರೋದಲ್ಲ ರೇನ್ಬೋ ಬ್ಲೆಸ್ಸಿಂಗ್ಸು, ಬಿಕಾಸ್ ಆಫ್ ಯುವರ್ ಆ್ಯಕ್ಷನ್ಸ್ ಆ್ಯಂಡ್ ಈ ಬ್ಯಾಕ್ಲಾಗ್ನ ಲೈಕ್ ಕ್ಲೆನ್ಸ್ ಮಾಡಿ ಕ್ಲಿಯರ್ ಮಾಡಿ ಆ್ಯಕ್ಷನ್ಸ್ ಏನು ತಗೊಳ್ತಾ ಇದ್ದೀವಿ ಅದು ಈ ರೇನ್ಬೋ ಬ್ಲೆಸ್ಸಿಂಗ್ಸನ್ನು ಇನ್ವೈಟ್ ಮಾಡ್ತಾ ಇರೋದು ನಮ್ಮ ಸೆಪ್ಟೆಂಬರ್ ಮಂತಲ್ಲಿ. ಆ್ಯಂಡ್ ಐ ಆಮ್ ಸೂಪರ್ ಹ್ಯಾಪಿ ಆ್ಯಂಡ್ ಎಕ್ಸೈಟೆಡ್ ಯಾವ ರೀತಿ ಎನರ್ಜೀಸ್ ಎಲ್ಲ ವಿಲ್ ಪ್ಲೇ ಔಟ್ ನಮಗೆ ಸೆಪ್ಟೆಂಬರ್ ಮಂತಲ್ಲಿ ಅಂತ ಹೇಳಿ. ಸೊ ಹೋಪ್ಫುಲಿ ನಿಮಗೆ ಇದು ರೆಸನೇಟ್ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ಫೈನಲಿ ಡೋಂಟ್ ಫರ್ಗೆಟ್ ಮೆಡಿಟೇಷನ್ ಕೋರ್ಸ್ನ ಚೆಕ್ ಮಾಡೋದಕ್ಕೆ ಕೆಳಗಡೆ ಲಿಂಕ್ ಇರುತ್ತೆ. ಆ್ಯಂಡ್ ಆಲ್ಸೋ ರಿಜಿಸ್ಟರ್. ಆಗಸ್ಟ್ 29ನೇ ತಾರೀಕು ಲಾಸ್ಟ್ ಡೇ ಟು ರಿಜಿಸ್ಟರ್. ಆಗಸ್ಟ್ 31ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ, ನೀವು ರಿಜಿಸ್ಟರ್ ಮಾಡಿಕೊಂಡು ಜಾಯ್ನ್ ಆಗಿದ್ರೆ. ಆಲ್ರೈಟ್, ಸೊ ಅದು ನಿಮ್ಮ ಇವತ್ತಿನ ರೀಡಿಂಗ್ ಗ್ರೂಪ್ ನಂಬರ್ 2. ಹ್ಯಾಪಿ ಸೆಪ್ಟೆಂಬರ್. ಆ್ಯಂಡ್ ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಆ್ಯಂಡ್ ಆಲ್ಸೋ ಆಗಸ್ಟ್ 31ನೇ ತಾರೀಕು ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನಿಸುತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಗ್ರೂಪ್ ನಂಬರ್ 2. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.